Namaste friends, welcome to the Raman tutorial for GK. ಸೊ ಎಲ್ಲರಿಗೂ ಶುಭ ಸಂಜೆ. ಹೋಪ್ ಸೊ ಎಲ್ಲ ಆರಾಮಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಷಯವನ್ನ ನಾವು ಸ್ಟಾರ್ಟ್ ಮಾಡೋಣ. ನಾನು ಕಳೆದ ತರಗತಿಯಲ್ಲಿ ನಿಮ್ಗೆ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇನ್ನ ಕೈಗಾರಿಕೆ ಬಗ್ಗೆ ಪಾಠ ಉಳಿದಿತ್ತು, ಅದು ನಾನು ನೆಕ್ಸ್ಟ್ ತರಗತಿಯಲ್ಲಿ ಎಂಗೇಜ್ ಮಾಡ್ತೀನಿ. ಹಾಗೇನೆ ಜೀವಗೋಳಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಆ ಬಯೋಸ್ಫಿಯರ್ ನಲ್ಲಿ ನಾವೇನೆಲ್ಲ ನೋಡ್ತೀವಿ ಅದ್ರ ಬಗ್ಗೆ ನಾವೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ ಅಲ್ವಾ? ಎಸ್, ಆ ನೋಟ್ಸ್ ವಿಡಿಯೋಸ್ ಕೂಡ ನಿಮಗೆ ಬಂದಿಲ್ಲ, ಇನ್ನು ಕೂಡ ನಾನು ಕಳಿಸಿಲ್ಲ. ಇವತ್ತು ನಾನು ನಿಮ್ಗೆ ಅದನ್ನ ಅಟ್ಯಾಚ್ ಮಾಡಿ ಕಳಿಸ್ಕೊಡ್ತೇನೆ. ಎಸ್, ಹಾಗಾದ್ರೆ ಇವತ್ತು ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಯಾಕೆ ಈ ಟಾಪಿಕ್ ಯಾಕೆ ತಗೊಂಡಿದ್ದೀನಿ ಅಂತ ಅಂದ್ರೆ, HSTR ಎಕ್ಸಾಮ್ಸ್ ಆಗಿರ್ಬೋದು ಅಥವಾ GPSTR ಎಕ್ಸಾಮ್ಸ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರು ನಮ್ಮ ಏಷ್ಯಾ ಖಂಡದ ವೈಪರೀತ್ಯಗಳ ಖಂಡ ಅಂತೇಳಿ ನಾವು ಇದನ್ನ ಕರಿತಾ ಇದ್ದೀವಿ. ಸೊ ಈ ಏಷ್ಯಾ ಖಂಡದ ಬಗ್ಗೆ ಏನಿಲ್ಲ ಅಂತಂದ್ರು ನಿಮಗೆ 2-3 ಅಂಕಗಳ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಒಂದು GK ನಲ್ಲಾದ್ರೂ ಕೇಳ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಮೆಥಡ್ ಪೇಪರ್ ನಲ್ಲಾದ್ರೂ ಕೇಳುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಇಡೀ ಖಂಡಗಳಲ್ಲಿ ಅಂದ್ರೆ ಪ್ರಪಂಚದಲ್ಲಿ 7 ಖಂಡಗಳಿದಾವೆ ಅಂತ ಹೇಳಿ ನಿಮ್ಗೆ ಗೊತ್ತು, ನಮಗೂ ಕೂಡ ಗೊತ್ತಿದೆ. ಆ 7 ಖಂಡಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಖಂಡ, ಹಲವು ವೈವಿಧ್ಯತೆಗಳನ್ನ ಒಳಗೊಂಡಿರುವಂತಹ ಖಂಡ ಅಂತೇಳಿ ನಾವು ಏಷ್ಯಾ ಖಂಡವನ್ನ ಗುರುತಿಸ್ತಾ ಇದ್ದೀವಿ. ಹಾಗಾದ್ರೆ ಇಂಥ ಏಷ್ಯಾ ಖಂಡದ ಬಗ್ಗೆ ನಾವು ಹೆಚ್ಚೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಸಸ್ಯವರ್ಗ, ಇಲ್ಲಿರುವಂತಹ ಪ್ರಾಣಿ ವರ್ಗ, ಕೈಗಾರಿಕಾ ಉದ್ದಿಮೆಗಳೇಗಿದೆ, ಕೃಷಿಯ ಒಂದು ಅನುಕೂಲತೆಗಳು ಏನೇನಿದೆ, ಟೆಕ್ನಾಲಜಿ ಯಾವ ರೀತಿ ಬೆಳೀತಾ ಇದೆ, ಸೊ ವೈಜ್ಞಾನಿಕ ದೃಷ್ಟಿಕೋನ ಹೇಗಿದೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ದಿನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ರೆಡಿ ಇದ್ದೀರಾ ಅಲ್ವಾ ಎಲ್ರು? ಎಸ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಈಗಾಗ್ಲೇ ನಾನು TET ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪಾಠ ಮಾಡಿದ್ದೆ ನಿಮ್ಗೆ. ಹಾಗಾದ್ರೆ ಹೋಗೋಣ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು 7 ಖಂಡಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಖಂಡ ಅಂತೇಳಿ ನಾವು ಈ ಏಷ್ಯಾ ಖಂಡವನ್ನ ಗುರುತಿಸ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ಏಷ್ಯಾ ಖಂಡದ ಒಂದು ಮ್ಯಾಪ್ ನೀವು ನೋಡ್ಬೋದು. ಸೊ ಇಲ್ಲೇನ್ ಕಾಣಿಸ್ತಾ ಇದೆ, ಚೀನಾ ದೇಶ ಇದೆ, ಭಾರತ ಇದೆ, ಅದಲ್ದಂಗೆ ಕಜಕಿಸ್ತಾನ್ ಇದೆ, ಹಾಗೇನೆ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಸಿರಿಯನ್ ದೇಶ, ಜೋರ್ಡಾನ್ ಇದೆ, ಆಮೇಲೆ ಯೆಮನ್ ಇದೆ, ಒಮನ್ ಇದೆ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ಅಂದ್ರೆ ಇದೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಏಷ್ಯಾ ಖಂಡದಲ್ಲಿ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾದಂತಹ ಚೀನಾ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಕಜಕಿಸ್ತಾನ್, ಪಾಕಿಸ್ತಾನ್ ಅಂಡ್ ಇರಾನ್, ಇರಾಕ್, ಇವೆಲ್ಲ ಒಂದು ದೇಶಗಳನ್ನ ನಾವು ಏಷ್ಯಾ ಖಂಡದಲ್ಲೇ ಕಾಣ್ತಾ ಇದೀವಿ. ಸೊ ಈ ಭಾಗ ಏನಿದೆ, ಈ ಸೌದಿ ಅರೇಬಿಯಾ ಆಗಿರ್ಬೋದು, ಯೆಮನ್, ಒಮನ್, ಇರಾಕ್, ಇವೆಲ್ಲವನ್ನ ತೈಲೋತ್ಪನ್ನ ರಾಷ್ಟ್ರಗಳು ಅಂತಾನು ಕೂಡ ನಾವು ಕರಿತಾ ಇದೀವಿ. ಅಂದ್ರೆ ಯಥೇಚ್ಛವಾಗಿ ತೈಲವನ್ನ ಉತ್ಪಾದನೆ ಮಾಡುವಂತ ರಾಷ್ಟ್ರಗಳು, ಬಹಳಷ್ಟು ವೈವಿಧ್ಯತೆಯಿಂದ ಕೂಡಿದೆ. ಆಮೇಲೆ ನಾವು ಈ ಕಡೆ ಬಂದಂಗೆಲ್ಲ, ಯಾವ ಕಡೆ ನಮ್ಮ ಭಾರತ ದೇಶಕ್ಕೆ ಬಂದಂತೆಲ್ಲ, ನಮ್ಮ ಭಾರತ ದೇಶದ ವೈಭೋಗ ನಿಮಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಸಾಕಷ್ಟು ವೈವಿಧ್ಯತೆಯಲ್ಲಿ ಐಕ್ಯತೆಯನ್ನ ಕಾಣುವಂತ ರಾಷ್ಟ್ರ. ಒಂದೇ ರೀತಿಯ ಸಸ್ಯವರ್ಗ ಇಲ್ಲ, ಒಂದೇ ರೀತಿಯ ಪ್ರಾಣಿ ವರ್ಗ ಇಲ್ಲ, ಸೊ ಒಂದೇ ರೀತಿಯ ಆಹಾರ ಪದ್ಧತಿ ಕೂಡ ಇಲ್ಲ. ಸೊ ಅಂತ ಒಂದು ವೈಪರೀತ್ಯವಾದಂತಹ ದೇಶ ನಮ್ದು. ಸೊ ಇಂಥ ದೇಶ ಕಂಡ್ಬರೋದೆಲ್ಲಿ, ಏಷ್ಯಾದಲ್ಲಿ ಕಂಡ್ಬರುತ್ತೆ. ಹಾಗೆ ಚೀನಾ, ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಚೀನಾ, ಗಡಿಯನ್ನ ಹಂಚ್ಕೊಂಡಿದೀವಿ ಚೀನಾದ ಜೊತೆಗೆ. ಸೊ ನಿಮಗೆ ಗೊತ್ತಿದೆ, ಸೊ ಚೀನಾನು ಕೂಡ ಒಂದೇ ರೀತಿಯಾದಂತ ಸಿಸ್ಟಮ್ ಅನ್ನ ಹೊಂದಿಲ್ಲ. ಜೊತೆಗೆ ಮಂಗೋಲಿಯಾ ಆಗಿರ್ಬೋದು, ದೆನ್ ಈ ಕಡೆ ಥೈಲ್ಯಾಂಡ್ ಇದೆ, ಮಯನ್ಮಾರ್ ಇದೆ. ಸೊ ಇವೆಲ್ಲವೂ ಕೂಡ ರಾಷ್ಟ್ರಗಳು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಏಷ್ಯಾ ಖಂಡದಲ್ಲಿ ಫಾರ್ಮ್ ಆಗುವಂಥದ್ದು. ಎಸ್, ಹಾಗಾದ್ರೆ ನಾವು ಇಷ್ಟೇ ತಿಳ್ಕೊಂಡ್ಬಿಟ್ರೆ ಸಾಕಾಗತ್ತಾ? ಇಲ್ಲ. ಇದನ್ನ ನಾವು ಯಾಕೆ ವೈಪರೀತ್ಯಗಳ ಖಂಡ ಅಂತ ಕರಿತೀವಿ? ಸೊ ಇದನ್ನ ಯಾಕೆ ವೈವಿಧ್ಯಮಯವಾದಂತ ಖಂಡ ಅಂತ ಕರಿತೀವಿ? ಸೊ ಹಾಗಾದ್ರೆ ಇದಕ್ಕೆ ಏನಾದ್ರೂ ರೀಸನ್ ಬೇಕಲ್ವಾ? ವಾಟ್ ಇಸ್ ದ ರೀಸನ್? ಏನಿದೆ ರೀಸನ್ ಹಾಗಾದ್ರೆ? ಎಸ್, ಓಕೆ, ನಮಸ್ತೆ ಕ್ಲಾಸ್ ಕೇಳಿ ಎಲ್ರು. ಅತಿ ಹೆಚ್ಚು ಜನಸಾಂದ್ರತೆ ಮತ್ತೆ ಅತಿ ಕಡಿಮೆ ಜನಸಾಂದ್ರತೆಯನ್ನ ಕೂಡ ನಾವು ಕಾಣ್ತಾ ಇದೀವಿ. ಇಲ್ಲೇನಪ್ಪಾ ಅಂತಂದ್ರೆ, ಇಷ್ಟು ಜನಕ್ಕೆ ಇಷ್ಟೇ ಜನಸಾಂದ್ರತೆ ಒಂದೇ ಪ್ರದೇಶದಲ್ಲಿ ಇದೆ. ಈ ಒಂದ್ ಪ್ರದೇಶನ ನಾವು ಕೌಂಟ್ ಮಾಡಿದ್ವಿ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಈಗ ದೆಹಲಿಯಲ್ಲಿ ಇರ್ತಕ್ಕಂತಹ ಜನಸಾಂದ್ರತೆಯ ಪ್ರಮಾಣನೇ ಬೇರೆ ಇದೆ, ಅದೇ ನಾವು ಬೆಂಗಳೂರಿಗೆ ಬಂದಾಗ ಬೇರೆನೆ ಇದೆ, ಅದೇ ನಾವು ಮತ್ತೆ
ಗುಲ್ಬರ್ಗ ಬಂದಾಗ ಬೇರೆನೆ ಇದೆ. ಯಾಕೆ ಅಂತಂದ್ರೆ ಆಯಾ ಒಂದು ನಗರೀಕರಣಕ್ಕೆ ಸಂಬಂಧಪಟ್ಟಂತೆ ಜನಸಾಂದ್ರತೆಗಳು ಏನಾಗ್ತಾ ಹೋಗುತ್ತೆ, ಏರುಪೇರು ಆಗೋದನ್ನ ನಾವು ಕಾಣ್ತಾ ಇದೀವಿ. ಆಮೇಲೆ ಅತೀ ಎತ್ತರವಾದಂತ ತಗ್ಗು ಪ್ರದೇಶಗಳನ್ನ ಕಾಣ್ಬೋದು. ಅತಿ ತಗ್ಗು ಒಂದು ವಾತಾವರಣ ಅಥವಾ ಒಂದು ಅಟ್ಮಾಸ್ಫಿಯರ್ ಅನ್ನ ನಾವಲ್ಲಿ ಕಾಣ್ಬೋದು. ಎತ್ತರನೂ ಇರ್ಬೋದು, ತಗ್ಗಾಗಿ ಕೂಡ ಇರ್ಬೋದು. ಎಲ್ಲಾ ರೀತಿಯ ವೈಶಿಷ್ಟ್ಯ ಇಲ್ಲಿದೆ. ಆಮೇಲೆ ಹೆಚ್ಚಿನ ಒಂದು ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶಗಳನ್ನು ಕೂಡ ಕಾಣ್ತೀವಿ, ಅತೀ ತಂಪು ಪ್ರದೇಶಗಳನ್ನು ಕೂಡ ಕಾಣ್ತೀವಿ. ಹೆಂಗ್ ಕಾಣ್ತೀವಿ ಮೇಡಮ್ ಅಂತಂದ್ರೆ, ಈಗ ನಮ್ಮ ಭಾರತ ದೇಶವನ್ನೇ ತಗೊಳ್ಳೋಣ. ಸೊ ನಮ್ಮ ಭಾರತವನ್ನ ತಗೊಂಡ್ವಿ ಅಂತಂದ್ರೆ, ಇದು ದಕ್ಷಿಣ ಭಾರತ ಏನಿದೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಉಷ್ಣಾಂಶವನ್ನ ಯಥೇಚ್ಛವಾಗಿ ಪಡ್ಕೊಳ್ಳುವಂತಹ ಒಂದು ಭಾಗ. ಯಾಕೆ ಅಂತಂದ್ರೆ ಸೂರ್ಯನ ಒಂದು ಕಿರಣಗಳೇನಾಗುತ್ತೆ ಅಂದ್ರೆ ಇಲ್ಲಿ ನೇರವಾಗಿ ಬೀಳತ್ತೆ. ಸೊ ಇಲ್ಲಿ ಓರೆಯಾಗಿ ಬೀಳಲ್ಲ. ಸೊ ಹಂಗಾಗಿ ಏನಪ್ಪಾ ಅಂತಂದ್ರೆ ಉಷ್ಣಾಂಶ ಜಾಸ್ತಿ ಇರುತ್ತೆ. ಅದೇ ಭಾರತ ದೇಶದಲ್ಲಿ, ಅದೇ ಏಷ್ಯಾ ಖಂಡದಲ್ಲಿ ಇರುವಂತ ಜಮ್ಮು ಕಾಶ್ಮೀರ ಆಗಿರ್ಬೋದು, ಹಿಮಾಚಲ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಮಲ್ಲಿದ್ದಂತ ವಾತಾವರಣ ಅಲ್ಲಿ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸೂರ್ಯನ ಕಿರಣಗಳೇನಪ್ಪಾ ಅಂದ್ರೆ ಓರೆಯಾಗಿ ಆ ಪ್ರದೇಶಗಳ ಮೇಲೆ ಬೀಳೋದ್ರಿಂದ ಅಲ್ಲಿ ಅತಿ ತಂಪಾದಂತ ವಾತಾವರಣವನ್ನ ಕಾಣ್ತೀವಿ ಅಲ್ವಾ. ನಮ್ಮ ದೇಶದಲ್ಲೇ ಇಷ್ಟು ವೈಶಿಷ್ಟ್ಯತೆ ಇದೆ ಅಂತಂದಾಗ ಇನ್ನ ಚೀನಾ, ಇರಾಕ್, ನೀವು ಗೊತ್ತಿರ್ಬೋದು, ಚೀನಾ, ಭಾರತ, ಮಯನ್ಮಾರು, ಥೈಲ್ಯಾಂಡ್ ಇವೆಲ್ಲವೂ ಒಂದ್ ರೀತಿ ಆದ್ರೆ ಇರಾನ್, ಇರಾಕ್, ಸೌದಿ ಅರೇಬಿಯಾ ಇವೆಲ್ಲವೂ ಕೂಡ ಅತ್ಯಂತ ಒಣ ಶುಷ್ಕ ಹವೆಯನ್ನ ಹೊಂದಿರುವಂತಹ ಪ್ರದೇಶಗಳು. ಮಳೆನೇ ಆಗಲ್ಲ ಅಲ್ಲಿ. ಸೌದಿ ಅರೇಬಿಯಾದಲ್ಲಿ ಮಳೆ ಆಗತ್ತೇನ್ರಿ? ಆಗದೇ ಇಲ್ಲ. ಯಾವಾಗ್ಲೋ ಒಂದ್ಸಲ ನಾವು ಅಚ್ಚರಿಯಿಂದ ನೋಡ್ಬೋದು. ಸೊ ಆ ರೀತಿ ಅಲ್ಲಿ ಸಿಗುವಂತಹ ಉತ್ಪನ್ನಗಳೇ ಬೇರೆ, ನಮ್ಮಲ್ಲಿ ಸಿಗುವಂತಹ ಕೃಷಿ ಉತ್ಪನ್ನಗಳೇ ಬೇರೆ. ಸೊ ಈ ರೀತಿ ವೈಶಿಷ್ಟ್ಯತೆ ನಾವಲ್ಲಿ ಕಾಣ್ತಾ ಇದೀವಿ. ಆಮೇಲೆ ಒಂದ್ ಕಡೆ ಜಾಸ್ತಿ ಮಳೆ ಬೀಳುತ್ತೆ, ಇನ್ನೊಂದ್ ಕಡೆ ಮಳೆನೇ ಇರಲ್ಲ. ಈಗ ರಾಜಸ್ಥಾನ ನೋಡ್ರಿ, ಥಾರ್ ಮರುಭೂಮಿಯಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತೆ. ರೂರ್ಕೆಲಾ ಅಂತಕ್ಕಂಥ ಪ್ರದೇಶ ನೀವು ನೆನ್ಪಿಟ್ಕೋಬೇಕು, ರೂರ್ಕೆಲಾ. ಸೊ ಇಲ್ಲಿ ಹಾಗೇನೆ ನಮ್ಮ ಭಾರತದಲ್ಲಿ ರೂರ್ಕೆಲಾ ಆದ್ರೆ ಅತ್ಯಂತ ಹೆಚ್ಚಿನ ಮಳೆ ಬೀಳೋದು ಮೌಸಿನ್ ರಾಮ್ ನಲ್ಲಿ ಬೀಳತ್ತೆ. ನೋಡಿ, ಇವೆರಡೂ ಕೂಡ ಲೊಕೇಟೆಡ್ ಅಲ್ಲಿ ಇನ್ ಇಂಡಿಯಾ ಅಲ್ವಾ. ಇನ್ ಇಂಡಿಯಾದಲ್ಲಿ ಲೊಕೇಟೆಡ್ ಆದ್ರೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಜಾಸ್ತಿ ಮಳೆ ಬೀಳುತ್ತೆ, ಇಲ್ಲಿ ಕಡಿಮೆ ಮಳೆ ಬೀಳುತ್ತೆ. ಹಂಗೇನೆ ಭಾರತ, ಚೀನಾ, ರಷ್ಯಾ ಇಂತ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇರುತ್ತೆ. ಸೌದಿ ಅರೇಬಿಯಾ, ಇರಾನ್, ಇರಾಕ್, ಯಮನ್, ಒಮನ್ ಇಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಅತಿ ಕಡಿಮೆ ಮಳೆಯನ್ನ ನಾವು ಕಾಣ್ತಾ ಇದೀವಿ. ಯಾಕೆ ಇದು ವೈಪರೀತ್ಯ ಅಂತ ಹೇಳ್ತೀವಿ ಅಂದ್ರೆ ಇವೇ ಕಾರಣಗಳಿಗೋಸ್ಕರ. ಕೆಲವೊಂದು ಬಹಳ ಪುರಾತನವಾದಂತ ತಂತ್ರಜ್ಞಾನವನ್ನ ಅಳವಡಿಸ್ಕೊಂಡಿದೀವಿ. ಇನ್ನ ಕೆಲವೊಂದು ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ಆಧುನಿಕತೆ ಜಾಸ್ತಿ ಬೆಳೀತಾ ಇದೆ. ಸೊ ಅದಕ್ಕೆ ಎಕ್ಸಾಂಪಲ್ ಏನ್ ಹೇಳ್ಬೋದು, ಈಗ ಚೀನಾ ಇದೆ. ಚೀನಾ ದೇಶ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಏನಾಗಿದೆ ಅಂದ್ರೆ ತಂತ್ರಜ್ಞಾನವನ್ನ, ಆಧುನಿಕತೆಯನ್ನ ಬೆಳೆಸ್ಕೊಂಡು ಬರ್ತಾ ಇದೆ. ಸೊ ಹಳೆ ಸಾಂಪ್ರದಾಯಿಕ ವಿಚಾರಗಳನ್ನ ಯಾವುದನ್ನು ಕೂಡ ಅದು ರೂಢಿಸ್ಕೊಂಡಿಲ್ಲ. ನಮ್ಮಲ್ಲಿ ಪುರಾತನವಾಗಿ ನೇಗಿಲನ್ನು ಕೂಡ ಬಳಸ್ತಾ ಇದೀವಿ, ಜೊತೆಗೆ ಆಧುನಿಕ ಒಂದು ಉಪಕರಣವಾಗಿ ಟ್ರ್ಯಾಕ್ಟರ್ ಅನ್ನ ಬಳಕೆ ಮಾಡ್ಕೊಂಡು ಉಳುಮೆಯನ್ನು ಕೂಡ ಮಾಡ್ತಾ ಇದೀವಿ. ಹಿಂಗೆ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಒಂದೇ ವೆರೈಟೀಸ್ ಅನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ದರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆರ್ ಇನ್ ಅವರ್ ಕಾಂಟಿನೆಂಟ್. ಸೊ ನಮ್ಮ ಕಾಂಟಿನೆಂಟ್ ಅಲ್ಲಿ ಸಾಕಷ್ಟು ವೆರೈಟೀಸ್ ಗಳನ್ನ ಕಾಣ್ತಾ ಹೋಗ್ತೀವಿ. ಅದಕ್ಕೆ ಏಷ್ಯಾ ಖಂಡವನ್ನ ವೈಪರೀತ್ಯ ಖಂಡ ಅಂತ ಕರಿತೀವಿ. ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಈಗ ಅಂಟಾರ್ಟಿಕ ಖಂಡವನ್ನ ಅದು ಶ್ವೇತ ಖಂಡ ಅಂತ ಕರೀತಾರೆ. ಯಾಕೆ ಶ್ವೇತ ಖಂಡ ಅಂತ ಕರೀತಾರೆ ಅದನ್ನ ನಾನು ಆ ಒಂದು ಟಾಪಿಕ್ ಬಂದಾಗ ಹೇಳ್ತೇನೆ. ಸೊ ಆಂಡೀಸ್ ಪರ್ವತಗಳ ಖಂಡ ಅಂತ ಉತ್ತರ ಅಮೆರಿಕವನ್ನ ಕರೀತಾರೆ. ಯಾಕೆ ಆಂಡೀಸ್ ಪರ್ವತಗಳ ಖಂಡ ಅಂತ ಹೇಳಿ ಕರೀತಾರೆ ಅದನ್ನ ಆ ಟಾಪಿಕ್ ಬಂದಾಗ ಹೇಳ್ತೀನಿ. ಈಗ ನಮ್ ಟಾಪಿಕ್ ಏನಿದೆ, ಏಷ್ಯಾ ಖಂಡದ ಬಗ್ಗೆ ತಿಳ್ಕೊಳ್ತಾ ಇರೋದ್ರಿಂದ ಒಂದೊಂದು ಖಂಡಕ್ಕೆ ಆಯಾ ವೈಶಿಷ್ಟ್ಯತೆಯನ್ನ ಹೊಂದಿರುವಂತ ಉಪ ಹೆಸರನ್ನ ಕರಿತಾ ಇದಾರೆ. ಏಷ್ಯಾ ಖಂಡವನ್ನ ಏನಂತ ಕರೀತಾರೆ, ವೈಪರೀತ್ಯಗಳ ಖಂಡ ಅಂತ ಹೇಳಿ ಕರಿತೀವಿ. ಯಾಕೆ ಕರಿತೀವಿ ಅಂತಂದ್ರೆ ಅವಕ್ಕೆಲ್ಲ ಎಕ್ಸಾಂಪಲ್ಸ್ ಇದು. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತೇನಪ್ಪ? ಓಕೆ. ಅಟಕಮ ಮರುಭೂಮಿ. ಎಸ್, ಅಟಕಮ ಮರುಭೂಮಿಯಲ್ಲೂ ಕೂಡ ಯಥೇಚ್ಛವಾದಂತ ಬಿಸಿಲು ಜಾಸ್ತಿ ಇರುತ್ತೆ. GPS ಆಗತ್ತಮ್ಮ, ತಲೆ ಕೆಡ್ಸ್ಕೊಬಿಡಿ. ನೆಕ್ಸ್ಟ್ ಮ್ಯಾಮ್, ಇವಾಗ ಮಳೆ ಆಗುತ್ತೆ. ಮೊನ್ನೇನು ಪ್ರವಾಹ ಬಂತಲ್ಲ ಸೌದಿ ಅರೇಬಿಯಾದಲ್ಲಿ, ಹಂಗೆ ಒಂದ್ಸಲ ಬಿಸಿಲು ಕಾಯ್ಬೋದು, ಒಂದ್ಸಲ ಮಳೆ ಕೂಡ ಬರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಅವೆಲ್ಲ ಡೆಸರ್ಟ್ಸ್ ಅಲ್ಲಿ. ಎಸ್, ವೆರಿ ಗುಡ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ರೆಡಿ ಇದ್ದೀರಾ? ಏಷ್ಯಾ ಖಂಡದ ಬಗ್ಗೆ ಇನ್ನೊಂದ್ ಚೂರು ಮಾಹಿತಿ, ವೈಶಿಷ್ಟ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.
ನೋಡಿ, ಪ್ರಪಂಚದ ಅತ್ಯಂತ ದೊಡ್ಡದಾದಂತ ಭೂಖಂಡ ಅಂತೇಳಿ ನಾವ್ ಅದನ್ನ ಕರಿತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನ ಹಂಚಿಕೆ ಮಾಡ್ಕೊಂಡಂತಹ ದೊಡ್ಡ ಭೂಖಂಡ ಅಂತೇಳಿ ನಾವು ಏಷ್ಯಾ ಖಂಡವನ್ನ ಕರಿತಾ ಇದೀವಿ. ಸೊ ಹಾಗಾದ್ರೆ ಎಲ್ಲೆಲ್ಲಿ ಲೊಕೇಶನ್ಸ್ ಇದೆ ನೀವು ನೋಡ್ಕೊಳ್ರಿ ಒಂಚೂರು. ಹಾ, ಇಲ್ಲಿ ನೋಡಿ, 7 ಖಂಡಗಳು ಅಂತ ಹೇಳಿದ್ವಿ. ಒಂದು ಆಸ್ಟ್ರೇಲಿಯಾ ಇದೆ, ಏಷ್ಯಾ ಖಂಡ ಇದೆ, ಆಫ್ರಿಕಾ ಖಂಡ ಇದೆ, ದಕ್ಷಿಣ ಅಮೆರಿಕಾ, ಉತ್ತರ ಅಮೆರಿಕಾ, ಯುರೋಪ್ ಖಂಡ ಇದೆ. ಹಾಗೇನೆ ಈ ಅಂಟಾರ್ಟಿಕಾ ಖಂಡನು ಕೂಡ ನಿಮಗೆ ಇಲ್ಲಿ ತೋರಿಸಿಲ್ಲ, ಬಟ್ ನಾನು ನೆಕ್ಸ್ಟ್ ಆ ಪಾಠ ಹೇಳುವಾಗ ತೋರಿಸ್ತೇನೆ. ನೋಡಿ, ಇಲ್ಲಿ ಈ ಭೂಭಾಗ ಏನಿದೆ ಅಂತಂದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಭೂಭಾಗವನ್ನ ಹೊಂದಿರುವಂತಹ ಒಂದು ಖಂಡ ಅಂತಂದ್ರೆ ಅದು ಏಷ್ಯಾ ಖಂಡ. ಮತ್ತೆ ಜನಗಳ ವಸತಿಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಖಂಡ ಅಂತೇಳಿ ಹೇಳ್ತೀವಿ. ಮಳೆ ಪ್ರಮಾಣ, ಬಿಸಿಲಿನ ಪ್ರಮಾಣ, ಕೃಷಿ ಪ್ರಮಾಣ ಆಗಿರ್ಬೋದು, ಜನಸಾಂದ್ರತೆಯ ಪ್ರಮಾಣ ಪ್ರತಿಯೊಂದು ಭೌಗೋಳಿಕ ಲಕ್ಷಣಗಳನ್ನ ಆಧರಿಸಿ ಜನಗಳ ವಸತಿಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಖಂಡ ಅಂತೇಳಿ ನಾವು ಏಷ್ಯಾ ಖಂಡವನ್ನ ಗುರುತಿಸ್ತಾ ಇದೀವಿ. ಸೊ ನೋಡಿ, ನಮ್ಮ ಇಂಡಿಯಾ ಕೂಡ ಇಲ್ಲಿ ಲೊಕೇಟೆಡ್ ಆಗಿದೆ. ಕೆಳಗಡೆ ಶ್ರೀಲಂಕಾ ಭಾಗನು ಕೂಡ ಇಲ್ಲಿ ಇರುವಂತದ್ದು. ಕೆಲವೊಂದು ದ್ವೀಪ ರಾಷ್ಟ್ರಗಳು ಇವೆಲ್ಲ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಈ ಥೈಲ್ಯಾಂಡ್ ಆಗಿರ್ಬೋದು, ಆಮೇಲೆ ಈಗ ಅಂಡಮಾನ್ ಮತ್ತು ನಿಕೋಬಾರ್ಗಳು ಇಲ್ಲಿ ಬರುತ್ತೆ. ಸೊ ಇವೆಲ್ಲವೂ ದ್ವೀಪ ರಾಷ್ಟ್ರಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಎಸ್, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಇದು ಭೂಗೋಳದ 8.7% ನಷ್ಟು ನೆನ್ಪಿಟ್ಕೊಳ್ರಿ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. 8.7% ನಷ್ಟು ಏನಾಗುತ್ತೆ ಅಂತಂದ್ರೆ ಭೂಗೋಳವನ್ನ ಆವರಿಸಿರುವಂತದ್ದು. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯನ್ನ ಆವರಿಸಿರ್ತಕ್ಕಂಥ ಖಂಡ. ಇರೋದೇ ಭೂಮಿ ಭಾಗ ತುಂಬಾ ಕಡಿಮೆ. ಆ ಭೂಮಿ ಭಾಗದಲ್ಲಿ ಸುಮಾರು 8.7% ನಷ್ಟು ಏನಾಗಿದೆ ಅಂತಂದ್ರೆ ಆ ಭೂಖಂಡವನ್ನ ಆವರಿಸಿರ್ತಕ್ಕಂಥದ್ದು. ಪ್ರಪಂಚದ 60% ಜನಸಂಖ್ಯೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ವಾಸ ಮಾಡ್ತಾರೆ. ನಾನು ಮುಂಚೆನೆ ಹೇಳ್ದೆ, ಯಾಕಂದ್ರೆ ಜನಗಳಿಗೆ ಬೇಕಾಗಿರ್ತಕ್ಕಂಥ ಯೋಗ್ಯವಾದಂತ ಭೂಮಿ ಇದೆ, ವಾಯುಗುಣ ಇದೆ, ಸಸ್ಯವರ್ಗ ಇದೆ, ಪ್ರಾಣಿ ವರ್ಗ ಇದೆ. ಇವೆಲ್ಲ ಅಂಶಗಳು ಅಲ್ಲಿ ಲೊಕೇಟೆಡ್ ಇರೋದ್ರಿಂದ ಮ್ಯಾಕ್ಸಿಮಮ್ 100 ಅಲ್ಲಿ 60% ಪೀಪಲ್ ಏನ್ ಮಾಡ್ತಾರೆ ಅಂತಂದ್ರೆ ದೇರ್ ಆರ್ ಲಿವಿಂಗ್ ಇನ್ ಏಷ್ಯಾ ಖಂಡದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ನೋಡಿ, ಇದರ ಪಶ್ಚಿಮಕ್ಕೆ ನೋಡಿ, ಪಶ್ಚಿಮಕ್ಕೆ ಏನಾಗುತ್ತಪ್ಪ ಅಂದ್ರೆ ಈ ಸುಯೇಜ್ ಕಾಲುವೆ ಮತ್ತು ಉತ್ತರಕ್ಕೆ ಕಾಕಸಸ್ ಪರ್ವತ ಶ್ರೇಣಿಯನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬಹುದು. ನೆನ್ಪಿಟ್ಕೊಳ್ರಿ, ಏಷ್ಯಾ ಖಂಡದ ಪಶ್ಚಿಮಕ್ಕೆ ಸುಯೇಜ್ ಕಾಲುವೆ ಬರುತ್ತೆ, ಉತ್ತರಕ್ಕೆ ಕಾಕಸಸ್ ಒಂದು ಪರ್ವತ ಶ್ರೇಣಿಯನ್ನ ನಾವಲ್ಲಿ ಕಾಣ್ಬೋದು. ಹಾಗಾದ್ರೆ ಇದರ ವಿಸ್ತೀರ್ಣ ಎಷ್ಟಿದೆ ಮೇಡಮ್ ಅಂತ ನೀವೇನಾದ್ರೂ ಕೇಳಿದ್ರೆ, ಎಸ್, ಹಾಗಾದ್ರೆ ಎಷ್ಟಿದೆ ವಿಸ್ತೀರ್ಣ ನೋಡಿ. ಇದನ್ನ ಅನ್ಕೌಂಟೇಬಲ್ ಅಂತಾನು ಹೇಳ್ಬೋದು. ನೋಡಿ, ಬಿಡಿ, 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ. ಹಾಗಾದ್ರೆ 4,45,79,000 ಚದರ ಕಿಲೋಮೀಟರ್ಗಳಷ್ಟು ಅದರ ಒಂದು ಬ್ರಾಡ್ನೆಸ್, ವಿಸ್ತೀರ್ಣ, ವಿಡ್ತ್ ಅಂತ ಏನ್ ಕರಿತಾ ಇದೀವಿ, ಇಷ್ಟು ವಿಡ್ತ್ ಅನ್ನ ಅದು ಹೊಂದಿರುವಂತದ್ದು. ಸುಮಾರು 4,45,79,000 ಚದರ ಕಿಲೋಮೀಟರ್ಗಳಷ್ಟು ಅದರ ವಿಸ್ತೀರ್ಣ ಇದೆ. ಜನಸಂಖ್ಯೆ ಅಂತಂದ್ರು ನೀವು ನೋಡ್ಬೋದು 41 ಬಿಲಿಯನ್ ಗಿಂತಲೂ ಕೂಡ ಏನಾಗಿದೆ, ಜನಸಂಖ್ಯೆ ಪ್ರಮಾಣ ಜಾಸ್ತಿ ಇದೆ. ಯಾಕಂದ್ರೆ ಚೀನಾ ಮತ್ತೆ ಭಾರತ ಇವೆರಡು ರಾಷ್ಟ್ರಗಳು ಪ್ರಪಂಚದಲ್ಲೇ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದೆ. ಮೊದಲನೇ ಚೀನಾ, ನೆಕ್ಸ್ಟ್ ಭಾರತ. ಹಿಂಗಿದ್ದಾಗ ಪ್ರಪಂಚದ 60% ಜನ ಏಷ್ಯಾ ಖಂಡದಲ್ಲಿ ಇರೋದೇನು ಆಶ್ಚರ್ಯ ಅಲ್ಲ. ಯಾಕೆ ಅಲ್ಲಿದ್ದಾರೆ ಅಂದ್ರೆ ಜಾಸ್ತಿ ಚಳಿ ಇಲ್ಲ, ಜಾಸ್ತಿ ಮಳೆ ಇಲ್ಲ, ಜಾಸ್ತಿ ಬಿಸಿಲಿಲ್ಲ. ಏನು ಬೇಕು ನಮಗೆ ಅಗತ್ಯಕ್ಕಿಂತ ಹೆಚ್ಚು ನಮಗಲ್ಲಿ ಸೌಕರ್ಯಗಳು ಸಿಗುತ್ತೆ ಅಂತಂದಾಗ ನಾವ್ ಅಲ್ಲಿ ಹೋಗಿ ವಾಸ ಮಾಡಕ್ ಏನೂ ಪ್ರಾಬ್ಲಮ್ ಇಲ್ಲ. ಹೌದಲ್ಲ? ನಮಗೆ ಏನಾರ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಆ ಸ್ಥಳಕ್ಕೆ ಹತ್ರ ಹೋಗಕ್ ಆಗಲ್ಲ. ನಮ್ಗೆ ಹೋಗಕ್ಕಾಗತ್ತಾ? ಸಮುದ್ರದ ನಡುವೆ ಪದೇ ಪದೇ ಈಗ ಚಂಡಮಾರುತಗಳು, ಸೈಕ್ಲೋನ್ಸ್ಗಳು ಬೀಸುತ್ತೆ ಅಂತಂದ್ರೆ ಅಲ್ಲಿ ಹೋಗಿ ನಾವು ವಾಸ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಯಾವಾಗ ಸಾಯ್ತೀವಿ ಅನ್ನೋದು ನಿರೀಕ್ಷೆ ಮಾಡಕ್ ಆಗಲ್ಲ. ಸೊ ದಟ್ ಸೇಫರ್ ಪ್ಲೇಸಿಗೆ ಹೋಗಿ ಬದುಕುವಂತದ್ದು ಈಗಿನ ಜನರ ಮೆಂಟಾಲಿಟಿ. ಸೊ ಯಾವಾಗ್ಲೂ ಕೂಡ ಅಷ್ಟೇನೆ. ಆ ಒಂದು ಉದ್ದೇಶಕ್ಕೋಸ್ಕರ ಎಲ್ಲ ಒಂದು ಪೀಪಲ್ಗಳ ವಾಸಸ್ಥಾನ ಅಂತಂದ್ರೆ ಅದು ಏಷ್ಯಾ ಖಂಡ ಅಂತ ನಾವು ಗುರುತಿಸ್ತಾರೆ. ನೋಡಿ, ಜನಸಾಂದ್ರತೆ ಎಷ್ಟಿದೆ ಅಂತಂದ್ರೆ 87 ಪರ್ ಚದರ ಕಿಲೋಮೀಟರ್ ಅಂತೇಳಿ ಹೇಳ್ತೀವಿ. ಅರ್ಥ ಆಯ್ತಾ? ಪ್ರತಿ ಒಂದು 1000 ಜನರಿಗೆ 87 ಚದರ ಕಿಲೋಮೀಟರ್ಗಳಷ್ಟು ಅದರ ಜನಸಾಂದ್ರತೆಯನ್ನ ನಾವು ಗಮನಕ್ಕೆ ತೆಗೆದುಕೊಳ್ತೀವಿ. ಈ ಸಮಯ ವಲಯ ಅಂದ್ರೆ ನಾವು ಈ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಹೆಂಗೆ ನಾವು ಇದನ್ನ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ
GMT +2 +12 ಅಂತೇಳಿ ನಾವಿದ್ನ ಗಮನಕ್ಕೆ ತೆಗೆದುಕೊಳ್ತೀವಿ. ಈಗ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ನಾವೆಲ್ಲ ಹೆಂಗ್ ಯೂಸ್ ಮಾಡ್ತೀವಿ ನೋಡಿ, ಪ್ರದೇಶದಿಂದ ಪ್ರದೇಶಕ್ಕೆ ಏನಾಗುತ್ತೆ ಸಮಯ ವಲಯವನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತೀವಿ. ಇಡೀ ಪ್ರಪಂಚದಲ್ಲಿ ಒಂದೇ ಸಮಯ ವಲಯ ಇರಂಗಿಲ್ಲ. ಇರುತ್ತೇನ್ರಿ? ಇರಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ಇದ್ದಂಗೆ ಮತ್ತೆ ಬೇರೆ ಕಡೆ ಇರಲ್ಲ, ಬೇರೆ ಕಡೆ ಇದ್ದಂಗೆ ನಮ್ಮ ಭಾರತ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಏಷ್ಯಾ ಖಂಡದ ಸಮಯ ವಲಯ ಅಂತಂದ್ರೆ ನಾವು ಈ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದೀವಿ. ಹಾಗೇನೆ ನೀವು ಇನ್ನೊಂದು ಗಮನಕ್ಕೆ ತೆಗೆದುಕೊಳ್ಬಹುದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ರಷ್ಯಾ ದೇಶ ನೋಡಿ, ಅತ್ಯಂತ ದೊಡ್ಡದಾದಂತಹ ದೇಶ ಅಂತೇಳಿ ರಷ್ಯಾವನ್ನ ನಾವು ಗುರುತಿಸ್ತಾ ಇದೀವಿ. ಯುರೋಪ್ ಮತ್ತು ಏಷ್ಯಾಗಳನ್ನ ಒಟ್ಟುಗೂಡಿಸಿ ನಾವೇನಂತ ಕರಿತೀವಿ? ಯುರೇಷ್ಯಾ ಅಂತ ಕರಿತೀವಿ. ಸೊ ನೋಡಿ, ಯುರೋಪ್ ಮತ್ತು ಏಷ್ಯಾ ಯಾಕೆ ಅಂತಂದ್ರೆ ಈ ಯುರೋಪ್ ನಮ್ಮ ಇಲ್ಲಿ ಪಕ್ಕದಲ್ಲೇ ನಮ್ಮ ಒಂದು ಇದ್ರಲ್ಲೇ ನಾವು ಕಾಣ್ತಾ ಇದೀವಿ, ಗಡಿ ಪ್ರದೇಶದಲ್ಲಿ ಇದು ಹಂಚ್ಕೊಂಡಿರೋದನ್ನ ನಾವು ಕಾಣ್ತಾ ಇದೀವಿ. ಸೊ ಯುರೋಪ್ ಮತ್ತು ಏಷ್ಯಾ ಇವೆರಡರ ನಡುವೆ ರಷ್ಯಾ ಇಲ್ಲಿ ಉಂಟಾಗಿರೋ ಕಾರಣ, ರಷ್ಯಾ ದೇಶ ಏನಿದೆ ಇವೆರಡರ ನಡುವೆ ಇರೋದ್ರಿಂದ ಅದನ್ನ ಯುರೇಷ್ಯಾ ಅಂತಾನು ಕೂಡ ಕರಿತೀವಿ. ಜೊತೆಗೆ ಯುರೋಪ್ ಮತ್ತೆ ಏಷ್ಯಾ ಇವೆರಡರ ನಡುವಣ ಪ್ರದೇಶ ಅಥವಾ ಇವೆರಡನ್ನ ಒಟ್ಟುಗೂಡಿಸಿ ಏನಂತ ಕರೀತಾರೆ? ಯುರೇಷ್ಯಾ ಅಂತಾನು ಕೂಡ ಕರೀತಾರೆ. ನೆನ್ಪಿಟ್ಕೊಳ್ರಿ, ಏಷ್ಯಾ ಖಂಡ ಸಂಪೂರ್ಣವಾಗಿ ಏಷ್ಯಾ ಖಂಡದಲ್ಲಿ ಬರಲ್ಲ, ಅರ್ಥ ಆಯ್ತಾ? ಅದು ಯುರೋಪ್ ಖಂಡದಲ್ಲಿ ಲೊಕೇಟೆಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪಾಯಿಂಟ್, ಪ್ರಪಂಚದ ಭೂಖಂಡಗಳಲ್ಲಿ ಏಷ್ಯಾ ತುಂಬಾ ದೊಡ್ಡ ಖಂಡ ಅಂತ ಹೇಳಿದ್ವಿ. ಇದಕ್ಕೋಸ್ಕರನೇ ಅಲ್ಲಿರ್ತಕ್ಕಂಥ ಪ್ರಾಕೃತಿಕ ಲಕ್ಷಣ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ವಾಯುಗುಣ ಆಗಿರ್ಬೋದು, ಸಸ್ಯವರ್ಗ, ವನ್ಯಜೀವಿ, ಮಣ್ಣಿನ ಪ್ರಕಾರಗಳು ಇವೆಲ್ಲವುಗಳು ಕೂಡ ವೈವಿಧ್ಯಮಯದಿಂದ ಕೂಡಿದೆ. ಸೊ ನೋಡಿ, ಕೆಂಪು ಮಣ್ಣಿದೆ ಅಂತಂದ್ರೆ ಒಂದ್ ಕಡೆ, ಇನ್ನೊಂದ್ ಕಡೆ ಕಪ್ಪು ಮಣ್ಣು ಇರ್ಬೋದು. ಹಾಗೇನೆ ಈ ಬೆದ್ಲು ಭೂಮಿಗಳನ್ನ ಕಾಣ್ತೀವಿ, ಸೊ ಕಪ್ಪು ಭೂಮಿಯನ್ನ ಕಾಣ್ತೀವಿ. ಹಿಂಗೆ ಮಣ್ಣಿನಲ್ಲೂ ಕೂಡ ಸಾಕಷ್ಟು ವೈವಿಧ್ಯತೆ ಇದೆ. ವನ್ಯಜೀವಿ, ಈಗ ಹಿಮ ಪ್ರದೇಶಗಳಲ್ಲಿ ಏನಾಗ್ತವೆ ಅಂತಂದ್ರೆ ಈ ನಮ್ಮಲ್ಲಿ ನಾರ್ಮಲ್ ಪ್ರದೇಶದಲ್ಲಿ ಇರ್ತಕ್ಕಂತಹ ಪ್ರಾಣಿಗಳಲ್ಲಿ ವಾಸ ಮಾಡಲ್ಲ. ಅಲ್ಲೇನೇ ಇದ್ರು ಹಿಮ ಸಾರಂಗ, ಹಿಮ ನಾಯಿ, ಹಿಮ ಸಿಂಹ ಈ ತರ ಪ್ರಾಣಿಗಳು ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಅವು ವಾಸ ಮಾಡ್ತವೆ. ಸೊ ನಮ್ಮಲ್ಲಿ ನಾರ್ಮಲ್ ಇರ್ತಕ್ಕಂಥ ಜೀವಿಗಳನ್ನ ನಾವು ಕಾಣ್ತಾ ಇದೀವಿ. ಸಸ್ಯವರ್ಗನೂ ಅಷ್ಟೇ, ಟಂಡ್ರಾ ಸಸ್ಯವರ್ಗ, ಈ ಶೀತ ವಲಯಗಳಲ್ಲಿ ಜಾಸ್ತಿ ಟಂಡ್ರಾ ಸಸ್ಯವರ್ಗಗಳು ಕಂಡುಬರುತ್ತೆ. ನಮ್ಮಲ್ಲಿ ನೀವು ಗೊತ್ತಿರ್ಬೋದು, ಸಹ್ಯಾದ್ರಿ ಬೆಟ್ಟಗಳ ಸಾಲಿದೆ, ಎಲೆ ಉದುರುವಂತಹ ಕಾಡುಗಳಿದೆ. ಸೊ ಆಮೇಲೆ ನದಿ ಮುಖಜ ಭೂಮಿಯಲ್ಲಿ ಇರುವಂತಹ ಸುಂದರಿ ಬನಗಳಿದಾವೆ. ಈ ತರ ವೈಶಿಷ್ಟ್ಯವಾದಂತ ಲಕ್ಷಣ ಅಲ್ಲಿ ಇರುವಂತದ್ದು. ಆಮೇಲೆ ಈ ಖಂಡದಲ್ಲಿ ಏನಪ್ಪಾ ಅಂತಂದ್ರೆ ಅತ್ಯಂತ ಎತ್ತರವುಳ್ಳಂತಹ ಪರ್ವತ, ನಿಮಗೆ ಗೊತ್ತಿರ್ಬೋದು ಹಿಮಾಲಯ ಪರ್ವತ ಶ್ರೇಣಿಗಳೆಲ್ಲವೂ ಕೂಡ ಈ ಏಷ್ಯಾ ಖಂಡದಲ್ಲೇ ಲೊಕೇಟೆಡ್ ಆಗಿರುವಂತದ್ದು. ಸೊ ನೇಪಾಳ, ಆಮೇಲೆ ಮಯನ್ಮಾರು, ಬಾಂಗ್ಲಾದೇಶ, ಭಾರತ ಇವೆಲ್ಲದರ ನಡುವೆ ಹಂಚಿಕೊಂಡಿರುವಂತಹ ಹಿಮಾಲಯ ಪರ್ವತದ ಸರಣಿನೂ ಕೂಡ ಈ ಖಂಡದಲ್ಲೇ ಕಾಣ್ತಾ ಇದೆ. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿನೂ ಕೂಡ ಇಲ್ಲೇನೆ ಕಂಡು ಬರುತ್ತೆ. ಸೊ ಮೌಂಟ್ ಎವರೆಸ್ಟ್ ನಿಮಗೆ ಗೊತ್ತಿರ್ಬೇಕು. ಹಾಗೆ ಪ್ರಸ್ಥಭೂಮಿಯನ್ನು ಕೂಡ ನೋಡ್ತಾ ಇದೀವಿ. ಪ್ರಸ್ಥಭೂಮಿ ಅಂತಂದ್ರೆ ನದಿ ಒಂದು ಹರಿದು ತಂದಂತಹ ಮೆಕ್ಕಲು ಮಣ್ಣಿನಿಂದ ಸೃಷ್ಟಿಯಾದಂತ ಭೂಮಿಯನ್ನ ಪ್ರಸ್ಥಭೂಮಿಗಳು ಅಂತ ಕರಿತೀವಿ. ಆ ಪ್ರಸ್ಥಭೂಮಿಗಳಲ್ಲಿ ಏನಾಗಿರುತ್ತೆ ಅಂದ್ರೆ ನದಿಯ ಸಂಚಯನದಿಂದಾಗಿ ಮೆಕ್ಕಲು ಸಂಚಯನ ಆಗಿರುತ್ತೆ. ಮೆಕ್ಕಲು ಅಂತಂದ್ರೆ ಅನೇಕ ಪೌಷ್ಟಿಕಾಂಶ ಗುಣಗಳನ್ನ ಹೊಂದಿರುವಂತ ಮಣ್ಣು ಏನಾಗಿರುತ್ತೆ ಬಂದು ಅಲ್ಲಿ ಮಿಶ್ರಣ ಆಗಿರೋದ್ರಿಂದ ಅಲ್ಲಿ ಜನಗಳು ಏನ್ ಮಾಡ್ಬೋದು, ಆರಾಮಾಗಿ ವಾಸ ಮಾಡ್ಕೊಳ್ಬಹುದು. ತಮ್ಗೆ ಬೇಕಾದಂತ ಕೃಷಿಯನ್ನ ಅವರು ಬೆಳ್ಕೊಳ್ಳಿಕ್ಕೆ ಅನುಕೂಲಕರ ಆಗುತ್ತೆ. ಅಂತ ಒಂದು ವಿಶಾಲವಾದಂತ ಮೈದಾನ ಇದೆ. ಮರುಭೂಮಿಗಳಿದೆ ನೋಡಿ, ಬರೀ ಇಂಡಿಯಾ ಅಂತ ಅಷ್ಟೇ ತಗೋಬೇಡಿ. ಈ ಸೌದಿ ಅರೇಬಿಯಾ ಆಗಿರ್ಬೋದು, ಇರಾಕ್, ಇರಾನ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಮರುಭೂಮಿಗಳನ್ನ ಕಾಣ್ತಾ ಇದೀವಿ. ಅಟಕಾಮ ಮರುಭೂಮಿ ಅಂತ ಹೇಳಿದ್ರೆ, ಸೊ ಈ ತರ ಮರುಭೂಮಿ ಪ್ರದೇಶಗಳನ್ನ ಕೂಡ ಕಾಣ್ತಾ ಇದೀವಿ. ನದಿ ವ್ಯವಸ್ಥೆ, ಅತಿ ಅದ್ಭುತವಾದಂತ ನದಿ ವ್ಯವಸ್ಥೆ. ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ಉತ್ತರ ಭಾರತದ ನದಿಗಳ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅಂತಹ ಒಂದು ನದಿಯ ವ್ಯವಸ್ಥೆಯನ್ನ ನಾವು ಕಾಣ್ತಾ ಇದೀವಿ. ಆಮೇಲೆ ಅನೇಕ ಸಿಹಿ ನೀರಿನ ಸರೋವರ, ಉಪ್ಪಿನ ಸರೋವರ, ಆಮೇಲೆ ಮೃತ ಸರೋವರ, ಈ ತರ ಸರೋವರಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಜೋರ್ಡಾನ್ ಅಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಜೋರ್ಡಾನ್ ನಲ್ಲಿ ಒಂದು ಮೃತ ಸರೋವರ ಬರುತ್ತೆ. ಅದಲ್ದಂಗೆ ಸಿಹಿ ನೀರಿನ ಒಂದು ಸರೋವರಗಳನ್ನು ಕೂಡ ನಮ್ಮ ಒಂದು ಏಷ್ಯಾ ಖಂಡದಲ್ಲಿ ಕಾಣ್ಬೋದು. ಉಪ್ಪು ನೀರಿನ ಸರೋವರಗಳನ್ನು ಕೂಡ ಕಾಣ್ಬೋದು. ಅಂದ್ರೆ ಏಷ್ಯಾ ಖಂಡದಲ್ಲಿ ಬರೀ ಒಂದೇ ವೈಶಿಷ್ಟ್ಯತೆ ಇಲ್ಲ. ನಾವ್ ಇದನ್ನೆಲ್ಲ ನೋಡಿದಾಗ ಆಲ್ ಇನ್ ಒನ್ ಅನ್ನೋ ರೀತಿಯಲ್ಲಿ ಏಷ್ಯಾ ಖಂಡ ಇರುವಂತದ್ದು. ಜೊತೆಗೆ ನಮ್ಮ ಭಾಷೆ ಬೇರೆ, ಜನಸಂಖ್ಯೆ ಬೇರೆ ಇದ್ದಾರೆ, ಧರ್ಮ ಬೇರೆ, ಧಾರ್ಮಿಕ ನೀತಿಗಳು ಬೇರೆ ಬೇರೆ ಇದೆ. ಸೊ ಇವೆಲ್ಲವನ್ನ ಅರಿತಂತ ನಾವು ಇದನ್ನ ವೈಪರೀತ್ಯ ಖಂಡಗಳು ಅಂತೇಳಿ
ಗುರುತಿಗೆ ತೆಗೆದುಕೊಳ್ಬಹುದು. ಹಾಗಾದ್ರೆ ನೆಕ್ಸ್ಟ್ ಬರೋಣ, ಇದು ಅಕ್ಷಾಂಶ ಮತ್ತು ರೇಖಾಂಶಗಳ ವಿನ್ಯಾಸ ಹೇಗೊಂದಿದೆ. ಫಸ್ಟ್ ನೀವೊಂದು ತಿಳ್ಕೊಳ್ಬೇಕು, ಅಕ್ಷಾಂಶಗಳು ಮತ್ತೆ ರೇಖಾಂಶಗಳ ಬಗ್ಗೆ ನಾನು ಈಗಾಗ್ಲೇ ನಿಮಗೆ ಪಾಠವನ್ನ ಮಾಡಿದೀನಿ. ಸೊ ಅಕ್ಷಾಂಶ ಅಂದ್ರೆ ಏನು, ರೇಖಾಂಶ ಅಂದ್ರೆ ಏನು, ಎಲ್ರು ಕೂಡ ಕರೆಕ್ಟ್ ಆಗಿ ಅದನ್ನ ತಿಳ್ಕೊಂಡಿದ್ರೆ ಮಾತ್ರ ನೀವು ಅದನ್ನ ಗುರ್ತಿಸೋದಕ್ಕೆ ಬರುತ್ತೆ. ನೋಡಿ, ಈ ಭೂಮಿಯ ಸ್ಥಳ ಮತ್ತೆ ಕಾಲವನ್ನ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕಿರುವಂತಹ ವ್ಯತ್ಯಾಸ, ಕಾಲ, ಸ್ಥಳ, ಇದೆಲ್ಲದ್ರ ಬಗ್ಗೆ ಅಡ್ಡಲಾಗಿ ನೋಡಿ, ಗೋಳದಿಂದ ನಾವು ಇಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂತಹ ಒಂದು ಕಾಲ್ಪನಿಕ, ಅದರಲ್ಲೂ ಕೂಡ ಅಡ್ಡಲಾಗಿ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನ ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಅದೇ ನಾವು ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನ ರೇಖಾಂಶಗಳು ಅಂತ ಹೇಳಿ ಕರಿತೀವಿ. ಈಗಾಗ್ಲೇ ನಾನು ತುಂಬಾ ಡೀಟೇಲ್ ಆಗಿ ಇದ್ರ ಬಗ್ಗೆ ಕ್ಲಾಸ್ ತಗೊಂಡಿದ್ದೀನಿ. ಅಫ್ಕೋರ್ಸ್ ಹೊಸದಾಗಿ ಸ್ಟೂಡೆಂಟ್ಸ್ ಬಂದಿದ್ದೀರಲ್ಲ, ಅವರೆಲ್ಲರೂ ಕೂಡ ಬ್ಯಾಕಪ್ ಎಲ್ಲ ಕ್ಲಾಸಸ್ ಅನ್ನ ಕೇಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಯಾಕಂತಂದ್ರೆ ಈಗ ನಾನು ಏನ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಟಚ್ ಅಪ್ ಕೊಡ್ಬೇಕು ಅಂದ್ರೆ ಬ್ಯಾಕಪ್ ಎಲ್ಲಾ ಕ್ಲಾಸಸ್ ಅನ್ನು ಕೂಡ ಕೇಳ್ಬೋದು. ಯಾಕಂದ್ರೆ ಅಲ್ಲಿ ನಿಮ್ಗೆ ಒಂದೊಂದು ಅಕ್ಷಾಂಶ, ಒಂದೊಂದು ರೇಖಾಂಶದ ಬಗ್ಗೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಡೀಟೇಲ್ ಆದಂತ ನೋಟ್ಸ್ ಸಮೇತ ವಿಡಿಯೋವನ್ನ ಮಾಡಿದ್ದೀನಿ. ಹೌದೇನ್ರಿ? ಎಸ್ ಎಸ್, ಓಕೆ ಓಕೆ. ತಿಳಿಸೋಣಮ್ಮ, ತಿಳಿಸೋಣ. ವೀರೇಶ್ ಪಾಟೀಲ್ ಸರ್ ಅದೇ ಮಾಡ್ತಾ ಇದ್ದೇನೆ. ಓಕೆ, ಸರಿ, ಮುಂದಕ್ಕೆ ಹೋಗೋಣವಾ? ಹಾಗಾದ್ರೆ ನಿಮ್ದು ಏನೇ ಡೌಟ್ಸ್ ಇದ್ರು ಕೂಡ ಕ್ಲಾಸ್ ಕೊನೆಯಲ್ಲಿ ಕೇಳ್ಕೊಳ್ಳಿ. ಕ್ಲಾಸ್ ಕೊನೆಯಲ್ಲಿ ನಾನು ನಿಮಗೆ 5 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಆ 5 ಮಿನಿಟ್ಸ್ ಅಲ್ಲಿ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್. ಓಕೆನಾ? ಎಸ್. ನೋಡಿ, ಏಷ್ಯಾ ಖಂಡ ಏನಿದೆ, 1 ಡಿಗ್ರಿಯಿಂದ 16 ಡಿಗ್ರಿ ಉತ್ತರದಿಂದ, ನೋಡಿ ಉತ್ತರದಿಂದ ಮತ್ತೆ 77 ಡಿಗ್ರಿಯಿಂದ 41 ಡಿಗ್ರಿ ಉತ್ತರ ಅಕ್ಷಾಂಶ, ಹಾಗೇನೆ 26 ಡಿಗ್ರಿ 4 ಡಿಗ್ರಿಯಿಂದ ಪೂರ್ವದಿಂದ 169 ಡಿಗ್ರಿ 40 ಡಿಗ್ರಿ ತನಕಲೂ ಕೂಡ ಪಶ್ಚಿಮ ರೇಖಾಂಶಗಳ ನಡುವೆ ಅದು ಇರುವಂತದ್ದು. ನೋಡಿ, ಉತ್ತರದಿಂದ ಉತ್ತರ ಅಕ್ಷಾಂಶ, ಓಕೆ, ಎಲ್ಲಿಂದ ಎಲ್ಲಿ 1 ಡಿಗ್ರಿ ಅಲ್ಲಿಂದ ಇಟ್ಕೊಂಡು 16 ಡಿಗ್ರಿ ವರೆಗೂ ಕೂಡ ಏನಾಗಿದೆ, ಉತ್ತರದಲ್ಲೇ ಈ ಅಕ್ಷಾಂಶ, ಈ ಖಂಡ ಕಂಡು ಬರುತ್ತೆ. ಅಂದ್ರೆ ಅದರದ ಒಂದು ಪ್ಲೇಸ್, ಅದರದ ಒಂದು ಅಳತೆಯನ್ನ ನಾವು ಹೇಳ್ತಾ ಇರುವಂತದ್ದು. ಸೊ ಇದು ಉತ್ತರದಿಂದ 77 ಡಿಗ್ರಿ ಅಲ್ಲಿಂದ ಹಿಡ್ಕೊಂಡು 41 ಡಿಗ್ರಿ ವರೆಗೂ ಕೂಡ ಉತ್ತರ ಅಕ್ಷಾಂಶದವರೆಗೂ ಕೂಡ ಅದು ಲೊಕೇಟೆಡ್ ಆಗಿರುವಂತದ್ದು. ಇನ್ನ ರೇಖಾಂಶಕ್ಕೆ ಬಂದ್ವಿ ಅಂತಂದ್ರೆ, ಅಂದ್ರೆ ಅದಿನ್ನು ದಕ್ಷಿಣಕ್ಕೆ ಬಂದಿಲ್ಲ, ಅರ್ಥ ಮಾಡ್ಕೊಳ್ರಿ. ಯಾಕಂತಂದ್ರೆ ಈ ಭೂಮಧ್ಯ ರೇಖೆ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಭೂಮಧ್ಯ ರೇಖೆಯಿಂದ ಮೇಲಿರುವಂತದ್ದು ಉತ್ತರ ಅಕ್ಷಾಂಶಗಳು, ಭೂಮಧ್ಯ ರೇಖೆಯ ಕೆಳಗಿರುವಂತಹ ಎಲ್ಲ ಅಕ್ಷಗಳು ಕೂಡ ಏನಾಗಿರುತ್ತೆ, ದಕ್ಷಿಣ ಅಕ್ಷಾಂಶಗಳಾಗಿರುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಹಂಗಾಗಿ ಈ ಭೂಮಧ್ಯ ರೇಖೆ ಏನಿದೆ 0 ಡಿಗ್ರಿ, ನೋಡಿ ಇಲ್ಲಿಂದ 0 ಡಿಗ್ರಿ, ಸೊ ಇಲ್ಲಿಂದ 1 ಡಿಗ್ರಿ ಸ್ಟಾರ್ಟ್ ಆಗುತ್ತೆ. 1 ಡಿಗ್ರಿಯಿಂದ 16 ಡಿಗ್ರಿ ತನಕ ಏನಿದೆ ಉತ್ತರ ಅಲ್ವಾ. ಈ ಉತ್ತರದಿಂದ ಇಲ್ಲಿಂದ ಸ್ಟಾರ್ಟ್ ಆಗಿ 41 ಡಿಗ್ರಿ ವರೆಗೂ ಕೂಡ ಏನಾಗುತ್ತೆ ಅಂದ್ರೆ ಉತ್ತರ ಅಕ್ಷಾಂಶದವರೆಗೂ ಕೂಡ ಇದು ಲೊಕೇಟೆಡ್ ಆಗಿರುವಂತದ್ದು. ಇನ್ನ ರೇಖಾಂಶಕ್ಕೆ ಬರೋದಾದ್ರೆ ಪೂರ್ವಕ್ಕೆ ನಾವು ತೆಗೆದುಕೊಳ್ಬೇಕಾಗತ್ತೆ. ಓಕೆ ಓಕೆ ಓಕೆ, ಸರಿ. ಇನ್ನ ನಾವು ಪೂರ್ವದಿಂದ ಈ ರೇಖಾಂಶಗಳನ್ನ ಲೊಕೇಟೆಡ್ ಮಾಡ್ಬೇಕಾಗತ್ತೆ. 26 ಡಿಗ್ರಿಯಿಂದ ಏನಾಗುತ್ತೆ 0.4 ಡಿಗ್ರಿ ವರೆಗೂ ಕೂಡ, ಹಾಗೇನೆ 169 ಡಿಗ್ರಿ 40 ಡಿಗ್ರಿ ತನಕಲೂ ಕೂಡ ಪಶ್ಚಿಮ ರೇಖಾಂಶಗಳ ನಡುವೆ ಇದು ವಿಸ್ತರಣೆ ಆಗಿರುವಂತದ್ದು. ಇದು ಸ್ಥಾನ ಅದ್ರದ್ದು, ನೆನ್ಪಿಟ್ಕೊಳ್ರಿ. ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಎಕ್ಸಾಮ್ ನಲ್ಲಿ ಕೇಳಿದಾಗ ಕನ್ಫ್ಯೂಷನ್ ಆಗ್ಬಾರ್ದು. ಹಾಗಾಗಿ ರೂಪಾ ಅವರೇ ನಾನು ಇದನ್ನೇ ಹೇಳ್ದೆ, ಏನ್ ಕೇಳ್ತಾರೆ ಅಂತಂದ್ರೆ ಏಷ್ಯಾ ಖಂಡದ ಸ್ಥಾನದ ಬಗ್ಗೆ ಕೇಳ್ಬೋದು. ಏಷ್ಯಾ ಖಂಡ ಎಲ್ಲಿಂದ ಎಲ್ಲಿವರೆಗೂ ತನ್ನ ಅಕ್ಷಾಂಶವನ್ನ ವಿಸ್ತರಿಸಿದೆ ಅಂತ ಕೇಳ್ಬೋದು, ಅಥವಾ ರೇಖಾಂಶ ಎಲ್ಲಿಂದ ಎಲ್ಲಿವರೆಗೂ ಕೂಡ ವಿಸ್ತರಿಸಿದೆ ಅಂತ ಕೇಳ್ಬೋದು. ಅಥವಾ ಅವ್ರು ಏನ್ ಮಾಡ್ತಾರೆ, ಒಂದು ಗೋಳವನ್ನ ಕೊಟ್ಟು ಅಲ್ಲಿ ಆ ಅಕ್ಷಾಂಶಗಳನ್ನ ಗುರುತಿಸಿ ಅಂತಲೂ ಕೂಡ ಕೊಡ್ಬೋದು, ರೇಖಾಂಶಗಳನ್ನ ಗುರುತಿಸಿ ಅಂತಾನು ಕೂಡ ಕೊಡ್ಬೋದು. ಹೆಂಗ್ ಬೇಕಾದ್ರೂ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಇಲ್ಲಿವರೆಗೂ ಕೇಳಿಲ್ಲ, ಇನ್ ಮುಂದೆ ಕೇಳ್ಬೋದು. ಎಸ್, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಹೋಗೋಣ, ವಿಸ್ತೀರ್ಣ ಏನಿದೆ. ಹಾಗಾದ್ರೆ ಈಗ ನಾವು ಇದ್ರ ಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, 1 or 2 ಟೈಮ್ಸ್ ನೀವು ತಿಳ್ಕೊಂಡ್ರಿ ಅಂದ್ರೆ ಈಸಿ ಆಗುತ್ತೆ. ಆಯ್ತಾ? ಅರ್ಥ ಆಯ್ತಾ? ಮತ್ತೆ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ವಿಸ್ತೀರ್ಣ ಏನಿದೆ ಅಂದ್ರೆ ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಸುಮಾರು 44 ಮಿಲಿಯನ್ ಚದರ ಕಿಲೋಮೀಟರ್.
ಸುಮಾರು ಇದರ ವಿಸ್ತೀರ್ಣ ಎಷ್ಟಿದೆ? ಭೌಗೋಳಿಕ ವಿಸ್ತೀರ್ಣ ಅರ್ಥ ಆಯ್ತಾ? ಅಂದ್ರೆ ಭೂಗೋಳದಲ್ಲಿ ವಿಸ್ತೀರ್ಣವನ್ನ ನಾವು ಮಾಡಕ್ ಶುರು ಮಾಡಿದ್ವಿ ಅಂದ್ರೆ ಈ ಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು 44 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಇದರ ವಿಸ್ತೀರ್ಣವನ್ನ ನಾವು ಗಮನಕ್ಕೆ ತೆಗೆದುಕೊಳ್ಬಹುದು. ಹಾಗೇನೆ ಪ್ರಪಂಚದ ಮೇಲ್ಮೈ ವಿಸ್ತೀರ್ಣ, ಇಡೀ ಪ್ರಪಂಚ ವರ್ಲ್ಡ್ ಅಂತ ಏನ್ ಕರಿತೀವಿ, ಈ ಪ್ರಪಂಚದ ಮೇಲ್ಮೈ ವಿಸ್ತೀರ್ಣದಲ್ಲಿ 100%ಗೆ 33% ಭಾಗದಷ್ಟು ಏನಿದೆ ಅಂತಂದ್ರೆ ಏಷ್ಯಾ ಖಂಡ. ಈ ಸಂಪೂರ್ಣ ಖಂಡ ಏನಿದೆ ಅಂದ್ರೆ ಉತ್ತರಾರ್ಧಗೋಳದಲ್ಲಿ ಬರುತ್ತೆ. ಇಲ್ಲಿ ಮಾತ್ರ ಬರೋದು, ದಕ್ಷಿಣಾರ್ಧಗೋಳದಲ್ಲಿ ಇಲ್ಲ. ಅರ್ಥ ಮಾಡ್ಕೊಳ್ರಿ, ಇದು ತುಂಬಾ ಇಂಪಾರ್ಟೆಂಟ್. ಹೇಳ್ತೀನಿ ನೋಡ್ರಿ. ಹಾ ನೋಡಿ, ಇದು ಗೋಳ. ಸೊ ಹಾ ಇದು ಏನಿದೆ ಗೋಳ ಅಂತ ಅನ್ಕೊಳ್ರಿ. ನನ್ಗೆ ಹಿಂಗೆ ಬಿಡ್ಸಕ್ ಬರೋದು. ಓಕೆ, ಹಂಗೆ ಆಗುತ್ತೆ ಸರ್, ವೀರೇಶ್ ಸರ್, ಹಂಗೆ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇದೊಂದು ಗೋಳ ಇದೆ ಅಂತಂದ್ರೆ ಇಲ್ಲಿ ನಾವು 0 ಡಿಗ್ರಿ ಸಮಭಾಜಕ ವೃತ್ತ, ಹೌದೇನ್ರಿ? ಸಮಭಾಜಕ ವೃತ್ತ. ಸೊ ಈ ಸಮಭಾಜಕ ವೃತ್ತದಿಂದ ಮೇಲ್ಗಡೆ ಇರುವಂತದ್ದು ಉತ್ತರ ಭಾಗ, ಕೆಳಗಡೆ ಇರುವಂತದ್ದು ದಕ್ಷಿಣ ಭಾಗ. ಅದು ನಿಮಗೆ ಎಲ್ಲ ಪರ್ಫೆಕ್ಟ್ ಗೊತ್ತಿದೆ. ಸೊ ಈ ಉತ್ತರಾರ್ಧಗೋಳ ಮತ್ತೆ ದಕ್ಷಿಣಾರ್ಧಗೋಳ ಅಂತೇಳಿ ಆ ಭೌಗೋಳಿಕ ಲಕ್ಷಣಗಳನ್ನ ಆಧರಿಸಿ, ರಾಜಕೀಯ ಲಕ್ಷಣಗಳನ್ನ ಆಧರಿಸಿ ಇವುಗಳನ್ನ ಡಿವೈಡ್ ಮಾಡಿರುವಂತದ್ದು. ಈಗ ನಮ್ಮ ಇಂಡಿಯಾವನ್ನು ಕೂಡ ಏನ್ ಮಾಡಿದೀವಿ, ದಕ್ಷಿಣ ಭಾರತ ಮತ್ತೆ ಉತ್ತರ ಭಾರತ ಹೆಂಗ್ ಮಾಡ್ಕೊಂಡಿದೀವೋ ಹಂಗೆ ಗೋಳ ಅಂತ ಬಂದಾಗ ದಕ್ಷಿಣ ಗೋಳಾರ್ಧ ಮತ್ತು ಉತ್ತರ ಗೋಳಾರ್ಧ ಅಂತ 2 ಭಾಗ ಮಾಡಿದೀವಿ. ಆ ಉತ್ತರ ಅರ್ಧಗೋಳದಲ್ಲಿ ಮಾತ್ರ ಏಷ್ಯಾ ಖಂಡ ಬರೋದು. ಎಲ್ಲಿ ಬರುತ್ತೆ? ಇಲ್ಲಿ ಮಾತ್ರ ಬರುವಂತದ್ದು, ಕೆಳಗಡೆ ದಕ್ಷಿಣಾರ್ಧಗೋಳದಲ್ಲಿ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಏಷ್ಯಾ ಖಂಡವು ಪೂರ್ಣವಾಗಿ ಯಾವ ಗೋಳಾರ್ಧದಲ್ಲಿ ಬರುತ್ತದೆ ಅಂತ ಕೇಳ್ಬೋದು, ಅಥವಾ ಈ ಗೋಳಾರ್ಧದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ಬೋದು. ಅವಾಗ ನಮಗೆ ಮ್ಯಾಪ್ ನೋಡಿದ್ರೆ ಮಾತ್ರ ನೆನಪಿ ಬರುತ್ತೆ, ಮ್ಯಾಪ್ ನೋಡಿಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಹಂಗಾಗಿ ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ಇದು ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇರುತ್ತೆ. ಉತ್ತರ ಗೋಳಾರ್ಧದಲ್ಲಿ ಏಷ್ಯಾ ಖಂಡ ಲೊಕೇಟೆಡ್ ಆಗಿರುವಂತದ್ದು. ಎಸ್, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ನಾವೀಗ. ಭೌಗೋಳಿಕ ಸನ್ನಿವೇಶ ಏನೇನಿದೆ ಅಂದ್ರೆ ಇಲ್ಲಿ ಸಾಗರಗಳು ಏನೇನಿದೆ, ಸಸ್ಯವರ್ಗ ಏನೇನಿದೆ, ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಈ ಏಷ್ಯಾ ಖಂಡ ಏನಿದೆ ಅಂತಂದ್ರೆ 3 ಕಡೆ ಸಾಗರಗಳಿದೆ, ಹಾಗೆ 1 ಕಡೆ ಭೂಭಾಗದಿಂದ ಕೂಡಿದೆ. ಹಂಗಾಗಿನೇ ಇದನ್ನ ನಾವು ಒಂದು ಖಂಡ ಅಂತೇಳಿ ಗುರುತಿಸಿದ್ವಿ. ಹಾಗಾದ್ರೆ ಯಾವ್ಯಾವ ಸಾಗರಗಳು ಕಂಡು ಬರುತ್ತೆ? ನೀವು ಇಲ್ಲಿ ಏನ್ ಕಾಣ್ತಾ ಇದೆ, ಓಷಿಯನ್ ಆರ್ಕಟಿಕ್ ಸಾಗರ, ಸೊ ಓಷಿಯನ್ ಅಟ್ಲಾಂಟಿಕ್ ಅಂದ್ರೆ ಅಟ್ಲಾಂಟಿಕ್ ಸಾಗರ, ಮತ್ತೆ ಪೆಸಿಫಿಕ್ ಸಾಗರ, ಆಮೇಲೆ ಹಿಂದೂ ಮಹಾಸಾಗರ ಮತ್ತೆ ಪೆಸಿಫಿಕ್. ಇದು ಪಶ್ಚಿಮ ಒಂದು ಪೆಸಿಫಿಕ್ ಸಾಗರ, ಇದು ಪೂರ್ವ ಪೆಸಿಫಿಕ್ ಅಂತ ಹೇಳಿ ಕರಿತಾ ಇದೀವಿ. ಅದನ್ನೇ ಹೇಳ್ತಾ ಇದೀನಿ ನೋಡಿ. ಉತ್ತರ ಅಂತಂದ್ರೆ ಮೇಲ್ಗಡೆ ಬರುತ್ತೆ. ಈ ಉತ್ತರದಲ್ಲಿ ಏನಿದೆ, ಆರ್ಕ್ಟಿಕ್. ಇದು ಏಷ್ಯಾ ಖಂಡ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಏಷ್ಯಾ ಖಂಡ. ಸೊ ಈ ಏಷ್ಯಾ ಖಂಡದ ಮೇಲ್ಭಾಗ ಅಂದ್ರೆ ಉತ್ತರ ಭಾಗ. ಈ ಉತ್ತರದಲ್ಲಿ ಏನಿದೆ ಅಂತಂದ್ರೆ ಆರ್ಕಟಿಕ್ ಸಮುದ್ರ ಇದೆ. ಹಾಗೆ ಪೂರ್ವಕ್ಕೆ ಬಂದಾಗ ಏನಿದೆ, ಪೆಸಿಫಿಕ್ ಸಾಗರ. ಇದು ಪೂರ್ವಕ್ಕೆ ಬಂದಾಗ ಏನಿದೆ, ಇಲ್ಲಿ ಪೆಸಿಫಿಕ್ ಓಷನ್ ಇದೆ. ಕಾಣಿಸ್ತಾ ಇದೇನೆ ಎಲ್ರಿಗೂ ಕೂಡ? ಮ್ಯಾಪ್ ಹಾಕಿ ತೋರಿಸ್ತಾ ಇದೀನಿ. ಇನ್ನ ಪಶ್ಚಿಮಕ್ಕೆ ಬಂದಾಗೂ ಕೂಡ ಏನಿದೆ, ಈ ಪೆಸಿಫಿಕ್ ಓಷನ್ ಇದೆ, ಬಟ್ ಇದನ್ನ ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ದಕ್ಷಿಣದಲ್ಲಿ ಏನಪ್ಪಾ ಅಂದ್ರೆ ಹಿಂದೂ ಮಹಾಸಾಗರ. ಸೊ ದಕ್ಷಿಣಕ್ಕೆ ಬಂದಾಗ ಇದು ದಕ್ಷಿಣ ಭಾಗ. ನಿಮಗೆ ಗೊತ್ತಿದೆಯಲ್ಲ, ಇದು ಏನಿದೆ, ಇಲ್ಲಿ ಒಂದು ಅಡ್ಡಲಾದಂತ ಗೆರೆ ಎಳೆದಿದ್ದಾರೆ ನೋಡಿ. ಆಕ್ಚುಲಿ ಇದು ಏನಪ್ಪಾ ಅಂದ್ರೆ 0 ಡಿಗ್ರಿ ಸಮಭಾಜಕ ವೃತ್ತ ಇದು. ಸೊ ಇಲ್ಲಿಂದ ಮೇಲ್ಭಾಗ ಉತ್ತರ ಭಾಗದಲ್ಲಿ ಮಾತ್ರ ಇದೇನಾಗಿರೋದು, ಏಷ್ಯಾ ಖಂಡ ಲೊಕೇಟೆಡ್ ಆಗಿರೋದು. ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬಂದಿಲ್ಲ. ಸೊ ದಕ್ಷಿಣದಲ್ಲಿ ಓಷನ್ ಇಂಡಿಯನ್ ಅಥವಾ ಹಿಂದೂ ಮಹಾಸಾಗರ ಅಂತ ಏನ್ ನಾವು ಕರಿತಾ ಇದೀವಿ, ಹಿಂದೂ ಮಹಾಸಾಗರವನ್ನ ನಾವ್ ಇಲ್ಲಿ ಕಾಣ್ಬೋದು. ಸೊ ಪೂರ್ವಕ್ಕೆ ಯುರೋಪ್ ಖಂಡವನ್ನ ಕಾಣ್ತಾ ಇದೀವಿ. ಇಲ್ಲೇನ್ ನಮ್ಮ ಪಕ್ಕಕ್ಕೆ ಏನಿದೆ, ಯುರೋಪ್ ಖಂಡವನ್ನ ನಾವು ಕಾಣ್ಬೋದು. ನಮ್ಮ ಪಕ್ಕಕ್ಕೆ ಇರುವಂತದ್ದೇ ಯುರೋಪ್ ಖಂಡ. ಎಸ್, ಇದಿಷ್ಟೇನಪ್ಪಾ ಅಂತಂದ್ರೆ ಭೌಗೋಳಿಕ ಸನ್ನಿವೇಶ ಅಂತ ಕರಿತೀವಿ. ಅಂದ್ರೆ ಗಡಿ, ಏನೆಲ್ಲ ಗಡಿ ಇದೆ ಅಂತ ನಾವ್ ಇದನ್ನ ಗುರುತಿಸ್ತಾ ಇದೀವಿ. ಅರ್ಥ ಆಯ್ತಾ? ಏಷ್ಯಾ ಮತ್ತು ಯುರೋಪ್ ಖಂಡಗಳ ಗಡಿ ಏನಪ್ಪಾ ಅಂದ್ರೆ ಸಾಂಪ್ರದಾಯಿಕವಾದ, ಅಂದ್ರೆ ಯಾರೂ ಕೂಡ ಅದನ್ನ ಎಳಿಲಿಕ್ಕೆ ಹೋಗಿಲ್ಲ. ಅದು ಸಾಂಪ್ರದಾಯಿಕವಾಗಿ ನೈಸರ್ಗಿಕವಾಗಿ ಸೃಷ್ಟಿಯಾಗಿರುವಂತಹ ಗಡಿ. ಇದೊಂದು ಕಾಲ್ಪನಿಕ ರೇಖೆ ಅಂತ ಗುರುತಿಸ್ತಾ ಇದೆ.
ಅದು ಅಂಕುಡೊಂಕಾಗಿರುವಂತದ್ದು. ನೋಡಿ ನೆನ್ಪಿಟ್ಕೋಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ನಾವು ಸ್ಟ್ರೈಟ್ ಆಗಿ ನಾವೇ ಈ ಗೆರೆನ ಹೇಳೋದು, ಇದು ಯುರೋಪ್ ಖಂಡ, ಇದು ಏಷ್ಯಾ ಖಂಡ ಅಂತ ಬೇರ್ಪಡಿಸಿಲ್ಲ. ಒಂದು ನೆನ್ಪಿಟ್ಕೋಬೇಕು, ಇದನ್ನ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರು 3 ಟೈಮ್ಸ್ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. 3 ಟೈಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಮತ್ತೂ ಕೂಡ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇರತ್ತೆ. ಓಕೆ, ಎಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಅದೇನಾಗಿದೆ ಅಂತಂದ್ರೆ, ಆ ಕಾಲ್ಪನಿಕ ರೇಖೆ ಅಂಕುಡೊಂಕಾಗಿದೆ. ಏನಾಗಿದೆ? ಅಂಕುಡೊಂಕಾಗಿದೆ. ಮತ್ತೆ ಯೂರಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ, ಕಕಾಸಸ್ ಪರ್ವತ, ಕಪ್ಪು ಸಮುದ್ರಗಳ ಮೂಲಕ ಆಯ್ದು ಹೋಗುತ್ತದೆ. ಹಾಗಾದ್ರೆ ಮೇಡಮ್ ನಮಗೆ ಇದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಬರ್ರಿ, ಮ್ಯಾಪ್ ಅಲ್ಲಿ ಬರ್ರಿ. ಇದು ಯೂರಲ್ ಪರ್ವತ, ನೆನ್ಪಿಟ್ಕೊಳ್ರಿ. ಯಾರಾದ್ರಲ್ಲಿ ಹೋಗಿದ್ರೆ ನೆನ್ಪಿರುತ್ತೆ. ಯಾರಾದ್ರೂ ಹೋಗಿದ್ರೆ ನಮ್ಮ ಪಾಪ ಯಾರಾದ್ರೂ ಹೋಗಿಲ್ಲ ಅನ್ಸುತ್ತೆ, ಇರ್ಲಿ ಪರವಾಗಿಲ್ಲ. ಇಲ್ಲೇನಿದು ಕ್ಯಾಸ್ಪಿಯನ್ ಸಮುದ್ರ. ಇದು ಕ್ಯಾಸ್ಪಿಯನ್ ಸಮುದ್ರ. ಇಲ್ಲಿ ನಮ್ಮ ಒಂದು ಏಷ್ಯಾ ಖಂಡ ಇದೆ, ಈ ಕಡೆ ಯುರೋಪ್ ಖಂಡ ಇದೆ. ಇಲ್ಲೇನಪ್ಪಾ ಅಂದ್ರೆ ಅಂಕುಡೊಂಕಾಗಿರ್ತಕ್ಕಂಥ ಗಡಿ ರೇಖೆ ಇದು. ಇದು ಯಾರು ಕೂಡ ಇದಕ್ಕೆ ಏನ್ ಮಾಡಿಲ್ಲ, ಸ್ಪೆಸಿಫಿಕ್ ಆಗಿ ಎಳ್ದಿರುವಂತದ್ದಲ್ಲ. ಈ ಓಷಿಯನ್ ಯಾವ್ದು ಬರುತ್ತೆ? ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ, ಆಮೇಲೆ ಕಕಾಸಸ್ ಪರ್ವತ ಶ್ರೇಣಿಗಳು ಬರುತ್ತೆ, ಅದಲ್ದಂಗೆ ಯೂರಲ್ ಪರ್ವತ ಬರುತ್ತೆ, ಕಪ್ಪು ಸಮುದ್ರಗಳು. ಇದ್ರ ಮೂಲಕ ಏನಾಗುತ್ತೆ, ಈ ಗಡಿ ಪ್ರದೇಶ 2 ಖಂಡಗಳನ್ನ ಬೇರ್ಪಡಿಸಿರುವಂತದ್ದು. ನೆನ್ಪಿಟ್ಕೋಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ, ಈ ಯುರೋಪ್ ಮತ್ತೆ ಏಷ್ಯಾ ಇವೆರಡನ್ನ ಬೇರ್ಪಡಿಸಿರ್ತಕ್ಕಂತಹ ಅಂಶಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಎರಡನ್ನ ಬೇರ್ಪಡಿಸಿರ್ತಕ್ಕಂತಹ ಅಂಶಗಳು ಯಾವ್ಯಾವು? ಒಂದು ಕಪ್ಪು ಸಮುದ್ರ. ಇದನ್ನ ಸಿರೀಸ್ ವೈಸ್ ನೆನ್ಪಿಟ್ಕೊಳ್ರಿ. ಇದು ಏನ್ ಮಾಡುತ್ತೆ ಅಂದ್ರೆ, ಯುರಲ್ ಪರ್ವತದ ಮೂಲಕ, ಈ ಯುರಲ್ ಪರ್ವತ ಏನಿದೆ ಇದರ ಮೂಲಕ ಕ್ಯಾಸ್ಪಿಯನ್ ಸಮುದ್ರವನ್ನ ತಲುಪಿ, ಅದಾದ್ಮೇಲೆ ಕಕಾಸಸ್ ಪರ್ವತವನ್ನ ತಲುಪಿ, ಅದಾದ್ಮೇಲೆ ಈ ಕಪ್ಪು ಸಮುದ್ರದ ಮುಖಾಂತರ ಏನಾಗುತ್ತೆ, ಅದು ಹೋಗುತ್ತೆ ಈ ಅಂಕುಡೊಂಕಾಗಿರುವಂತಹ ರೇಖೆ. ಸೊ ಈ ರೇಖೆ ಏನಿದೆ, ಈ ಅಂಕುಡೊಂಕಾಗಿರುವಂತಹ ರೇಖೆನೆ ಈ 2 ಖಂಡಗಳನ್ನ ಬೇರ್ಪಡಿಸಿರ್ತಕ್ಕಂತಹ ಒಂದು ರೇಖೆ. ನೆನ್ಪಿಟ್ಕೋಬೇಕು. ಯಾಕಂದ್ರೆ ಈಗ ಚೀನಾ ಮತ್ತೆ ಭಾರತವನ್ನ ಬೇರ್ಪಡಿಸಿರ್ತಕ್ಕಂಥ ಗಡಿ ರೇಖೆ ನಿಮಗೆ ಗೊತ್ತೇ ಇದೆ, ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಹೇಳ್ತೀವಿ. ಹಂಗೆ ಪಾಕಿಸ್ತಾನ ಮತ್ತೆ ಭಾರತವನ್ನ ಬೇರ್ಪಡಿಸಿರ್ತಕ್ಕಂಥ ಗಡಿ ರೇಖೆ ಗೊತ್ತಿದೆ. ಹಾಗೆ ಶ್ರೀಲಂಕಾ ಮತ್ತೆ ಇಂಡಿಯಾವನ್ನ ಬೇರ್ಪಡಿಸಿರ್ತಕ್ಕಂಥ ಜಲಸಂಧಿ ಬಗ್ಗೆ ಗೊತ್ತಿದೆ. ಹಿಂಗೇನೆ ಒಂದು ಖಂಡ ಇನ್ನೊಂದು ಖಂಡವನ್ನ ಬೇರ್ಪಡಿಸ್ಬೇಕು ಅಂತಂದ್ರೆ ನೈಸರ್ಗಿಕ ಅಂಕುಡೊಂಕಾಗಿರುವಂತಹ ಗಡಿ ರೇಖೆ ಏನ್ ಮಾಡಿದೆ, ಬೇರ್ಪಡಿಸಿದೆ. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ರಿ. ನೋಡ್ರಿ, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಗಡಿಯು ಸಾಮಾನ್ಯವಾಗಿ ಸುಯೆಜ್ ಕಾಲುವೆಯ ಮುಖಾಂತರ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಗಡಿ ರೇಖೆಯು ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾ ಗಡಿಗಳ ನಡುವೆ ಹಾದು ಹೋಗುತ್ತೆ. ಎಸ್ 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 ವೆರಿ ಗುಡ್. ಇಲ್ಲ ಮೇಡಮ್, ಚೀನಾ ಮತ್ತೆ ಭಾರತದ ನಡುವೆ ಇರ್ತಕ್ಕಂಥ ಗಡಿ ರೇಖೆ ಯಾವ್ದ್ರಿ? ಮತ್ತೆ ರಾಡ್ಕ್ಲಿಫ್ ತಾನೆ. ಮತ್ತೆ ಮ್ಯಾಕ್ ಮೋಹನ್ ಗಡಿ ರೇಖೆ ಅಂದ್ರೆ ಅಂದ್ರೆ ಎಲ್ಲರೂ ಎಸ್ ಓಕೆ ಓಕೆ, ಅಲರ್ಟ್ ಆಗಿದ್ದೀರಾ ಅಂದ್ರೆ ಕ್ಲಾಸ್ ಕೇಳ್ತಾ ಇದ್ದೀರಾ. ವೆರಿ ಗುಡ್, ಪರವಾಗಿಲ್ಲ. ವೀರೇಶ್ ಪಾಟೀಲ್ ಸರ್ ಒಬ್ರು ತುಂಬಾ ಅಲರ್ಟ್ ಆಗಿದಾರಪ್ಪ, ಫಟ್ ಅಂತ ಆನ್ಸರ್ ಮಾಡ್ತಾರೆ. ವೆರಿ ಗುಡ್. ಎಸ್ ಓಕೆ, ಪರವಾಗಿಲ್ಲ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳು. ಮತ್ತೆ ನೋಡಿ, ಈ ಏಷ್ಯಾ ಖಂಡದ ಗಡಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದ್ರೆ ಏಷ್ಯಾ ಖಂಡ ಬೇರೆ ಒಂದು ಖಂಡದ ಬೇರ್ಪಡಿಕೆಯನ್ನ ಹೇಗ್ ಮಾಡ್ಕೊಂಡಿದೆ ಅಂದ್ರೆ, ಏಷ್ಯಾ ಮತ್ತೆ ಆಫ್ರಿಕಾ ಇವೆರಡರ ನಡುವೆ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಸುಯೆಜ್ ಕಾಲುವೆ ಅಂತ ಏನ್ ಕರಿತೀವಿ, ಐತಿಹಾಸಿಕ ಪ್ರಸಿದ್ಧತೆಯನ್ನ ಪಡ್ಕೊಂಡಿರುವಂತ ಕಾಲುವೆ ಇದು. ಈ ಕಾಲುವೆಯ ಮುಖಾಂತರ ಸುಯೆಜ್ ಕಾಲುವೆ, ಸೊ ಇಲ್ಲಿ ನಿಮಗೆ ಸುಯೆಜ್ ಕಾಲುವೆ ನೋಡ್ಬೋದು. ಈ ಕಡೆ ಭೂಪ್ರದೇಶ, ಈ ಕಡೆ ಭೂಪ್ರದೇಶ, ಈ ಕಡೆ ಕಾಲುವೆ ಬರುತ್ತೆ. ಸೊ ಇದ್ರನ್ನ ನಾನು ಮುಂಚೆನೆ ತೋರಿಸಿದ್ದೆ ನಿಮಗೆ. ಯಾರು TTL ಪ್ರಿಪ್ರೇಷನ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ತೋರಿಸ್ಕೊಟ್ಟಿದ್ದೆ. ಇರ್ಲಿ ಪರವಾಗಿಲ್ಲ, ನಾನು ಇದು ತೋರಿಸ್ತೀನಿ ಇನ್ನೊಂದ್ಸಲ. ಈ ಸುಯೆಜ್ ಕಾಲುವೆಯ ಮುಖಾಂತರ ಏನ್ ಮಾಡುತ್ತೆ ಅಂದ್ರೆ ಏಷ್ಯಾ ಮತ್ತೆ ಆಸ್ಟ್ರೇಲಿಯಾಗಳ ಗಡಿ ರೇಖೆ ನ್ಯೂಗಿನಿ ಮತ್ತೆ ಆಸ್ಟ್ರೇಲಿಯಾಗಳ ನಡುವೆ ಹಾದು ಹೋಗುತ್ತೆ. ನೆನ್ಪಿಟ್ಕೊಳ್ರಿ. ಸೊ ಆಫ್ರಿಕಾ ಖಂಡಗಳ ನಡುವೆ ಸುಯೆಜ್ ಕಾಲುವೆ ಹೋಗುತ್ತೆ. ಆ ಸುಯೆಜ್ ಕಾಲುವೆ ಮುಖಾಂತರ ಏನ್ ಮಾಡುತ್ತೆ, ಮತ್ತೆ ಆಸ್ಟ್ರೇಲಿಯಾ ಖಂಡವನ್ನ ಏಷ್ಯಾದಿಂದ ಬೇರ್ಪಡಿಸುತ್ತೆ. ಅದಕ್ಕೆ ಆ ರೇಖೆಗೆ ನಾವು ನ್ಯೂಗಿನಿ ಅಂತ ಕರಿತೀವಿ. ಒಂದನ್ನ ನೆನ್ಪಿಟ್ಕೊಳ್ರಿ, ಏಷ್ಯಾ ಆಫ್ರಿಕಾ ಖಂಡದ ನಡುವೆ ಇರುವಂತಹ ಗಡಿ ರೇಖೆ ಯಾವುದು? ಸುಯೆಜ್ ಕಾಲುವೆ. ಇದ್ರ ಮುಖಾಂತರ ಹಾದೋಗುವಂತದ್ದು ನ್ಯೂಗಿನಿ. ಸೊ ಈ ನ್ಯೂಗಿನಿ ಏನ್ ಮಾಡುತ್ತೆ, ಏಷ್ಯಾ ಆಸ್ಟ್ರೇಲಿಯಾ ಗಡಿ ರೇಖೆಯನ್ನ ಬೇರ್ಪಡಿಸುತ್ತೆ. ಅರ್ಥ ಆಯ್ತಾ? ಇಷ್ಟೇ ಇದು ವೆರಿ ಸಿಂಪಲ್ ಇದೆ. ನೆಕ್ಸ್ಟ್ ಹೋಗೋಣ.
ಏಷ್ಯಾದ ವಿಭಾಗಗಳು ಇದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದ್ರೆ ಒಂದು ಬೃಹತ್ ಆಗಿರ್ತಕ್ಕಂತಹ ಭೂಖಂಡವನ್ನ ಆಳ್ವಿಕೆ ಮಾಡಬೇಕು ಅಥವಾ ರಾಜಕೀಯವಾಗಿ ನಾವ್ ಅದನ್ನ ವಿಂಗಡಣೆ ಮಾಡ್ತಾ ಹೋಗ್ಬೇಕು ಅಂತಂದಾಗ ಕಷ್ಟ ಸಾಧ್ಯ. ಹೌದಲ್ವಾ? ಈಗ ಅಖಂಡ ಭಾರತ ಇದೆ. ಅಖಂಡ ಭಾರತವನ್ನ ನಾವು ಉತ್ತರ ಭಾರತ, ದಕ್ಷಿಣ ಭಾರತ ಅನ್ಲಾರ್ದಂಗೆ ಇಡೀ ಭಾರತವನ್ನ ಒಂದೇ ರೀತಿಯಾಗಿ ಆಳ್ವಿಕೆ ಮಾಡ್ತಾ ಹೋದ್ವಿ. ಎಲ್ಲಾ ವಾಯುಗುಣಕ್ಕೆ ತಕ್ಕಂತೆ ಒಂದೇ ರೀತಿಯಾದಂತ ಕಾನೂನು ಕಾಯ್ದೆಗಳನ್ನ ಮಾಡ್ತಾ ಹೋದ್ವಿ ಅಂದ್ರೆ ನಡೆಯಂಗಿಲ್ಲ. ಯಾಕೆ ನಡೆಯಲ್ಲ? ಸಾಕಷ್ಟು ವೈವಿಧ್ಯತೆಗಳದವ, ಬೇರೆ ಬೇರೆ ಜನಾಂಗಗಳಿದ್ದಾರೆ. ಹೌದಲ್ವಾ? ಹಂಗೇನೆ ಇಡೀ ಏಷ್ಯಾ ಖಂಡವನ್ನ ಏನ್ ಮಾಡಿದ್ದಾರೆ? ಸುಮಾರು 5 ಭಾಗಗಳನ್ನಾಗಿ ಮಾಡಿದ್ದಾರೆ. ಗುರ್ತಿಸ್ಬೇಕಲ್ವಾ? ಹಾಗಾಗಿ ನೋಡ್ರಿ, ಇಲ್ಲಿ ರಷ್ಯಾ ಬರುತ್ತೆ. ಸೊ ಇಲ್ಲೇನಿದೆ? ಇದು ಪೂರ್ವ ಏಷ್ಯಾ, ಇದು ಮಧ್ಯ ಏಷ್ಯಾ, ನೈಋತ್ಯ ಏಷ್ಯಾ, ದಕ್ಷಿಣ ಏಷ್ಯಾ, ಆಗ್ನೇಯ ಏಷ್ಯಾ. 1 2 3 4 5 ಎಷ್ಟು ಭಾಗ ಮಾಡಿದ್ದಾರೆ? ಏಷ್ಯಾದ ವಿಭಾಗಗಳು. ಇದ್ರ ಬಗ್ಗೆ ಒಂದು ಸಲ GPSTR ಎಕ್ಸಾಮ್ಸ್ ನಲ್ಲಿ ಇದ್ರಲ್ಲಿ ಕೇಳಿದ್ರು. ಇದರಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ರು, ಏಷ್ಯಾದ ವಿಭಾಗಗಳನ್ನ ಗುರುತಿಸಿ ಅಂತ. ಎಸ್, ಓಕೆ ಓಕೆ ಓಕೆ. ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ರಾಡ್ಕ್ಲಿಫ್ ಇದೆ, ಇಂಡಿಯಾ ಮತ್ತೆ ಚೀನಾದ ನಡುವೆ ಮ್ಯಾಕ್ ಮೋಹನ್ ರೇಖೆ ಇದೆ. ಕ್ಲಿಯರಾ? ಎಸ್. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಪೂರ್ವ ಏಷ್ಯಾದಲ್ಲಿ ಯಾವ ರಾಷ್ಟ್ರಗಳು ಕಂಡುಬರುತ್ತೆ? ಆಗ್ನೇಯ ಏಷ್ಯಾದಲ್ಲಿ ಯಾವ ರಾಷ್ಟ್ರಗಳು ಕಂಡುಬರುತ್ತೆ? ಇನ್ನು ದಕ್ಷಿಣ ಏಷ್ಯಾ, ನಮ್ದು ಇಲ್ಲಿ ಯಾಕೋ ನಮ್ದು ಕಾಣ್ತಾ ಇದೆ. ನಮ್ದೇ ಅಲ್ವಾ ಇದು? ಕಾಣಿಸ್ತಾ ಇದೆನಾ ಮ್ಯಾಪು? ಎಸ್, ನಮ್ದೇ ಇದು. ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಈಗ ಏನ್ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ, ಇದು ನಾವು ಏಷ್ಯಾ ಖಂಡದಲ್ಲಿ ಇದೀವಿ. ಏಷ್ಯಾ ಖಂಡದಲ್ಲಿ ಸುಮಾರು ಆಡಳಿತದ ಅನುಕೂಲಕ್ಕೋಸ್ಕರ 5 ವಿಭಾಗಗಳನ್ನ ಮಾಡಿದೀವಿ. ನಾವಿಲ್ಲಿ ಬರ್ತೀವಿ. ಎಲ್ಲಿ ಬರ್ತೀವಿ? ದಕ್ಷಿಣ ಏಷ್ಯಾದಲ್ಲಿ ಭಾರತ ಬರುವಂತದ್ದು. ಹಾಗಾದ್ರೆ ಇದ್ರ ಬಗ್ಗೆ ನಾವೀಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದು ಮಧ್ಯ ಏಷ್ಯಾ, ಮಧ್ಯದಲ್ಲಿ ಲೊಕೇಟೆಡ್ ಆಗಿರೋದ್ರಿಂದ ಇದನ್ನ ಮಧ್ಯ ಏಷ್ಯಾ ಅಂತ ಕರೆದ್ವಿ. ಇದು ನೈಋತ್ಯ ದಿಕ್ಕಿನಲ್ಲಿ ಬರುತ್ತೆ. ಹಾಗಾಗಿ ಈ ಕಲರ್ ನಲ್ಲಿ ಏನಿದೆ ಇದು ನೈಋತ್ಯ ಏಷ್ಯಾ. ಈ ಕಡೆ ಗ್ರೀನ್ ಕಲರ್ ನಲ್ಲಿ ಇರುವಂತದ್ದು ಪೂರ್ವ ಏಷ್ಯಾ. ಹಾಗಾದ್ರೆ ಯಾವ್ಯಾವ ಒಂದು ರಾಷ್ಟ್ರಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ನಾವು ತಿಳಿತಾ ಹೋಗೋಣ. ಎಸ್, ರೆಡಿ ಇದೀರೇನಮ್ಮ? ಸರಿ ಸರಿ ಸರಿ, ಆಯ್ತಾಯ್ತಾಯ್ತು. ಓಕೆ ಮಾ, ಓಕೆ. ಪೂರ್ವ ಏಷ್ಯಾದ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ಟೈಮ್ ನಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಡಿಸ್ಕಷನ್ ಮಾಡಿ, ತೊಂದ್ರೆ ಬೇಡ. ಎಲ್ಲಾ ಗಡಿ ರೇಖೆಗಳ ಬಗ್ಗೆ ಹೇಳ್ತೀನಿ. ಅರ್ಥ ಆಯ್ತಾ? ಯಾವ್ದಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪ್ರತಿ ಗಡಿ ರೇಖೆನೂ ಕೂಡ ನಾನು ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಲಾಸ್ಟ್ ಅಲ್ಲಿ ನಾನು ಕ್ಲಾಸ್ ಮುಗಿಯುತ್ತಲ್ಲ ಆ ಟೈಮ್ ನಲ್ಲಿ ಹೇಳ್ತೇನೆ. ಹಾಗಾದ್ರೆ ಫಸ್ಟ್ ನಾವ್ ಏನ್ ಮಾಡೋಣ? ಪೂರ್ವ ಏಷ್ಯಾದ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಠ ನಾವು 1-2 ದಿನದಲ್ಲಿ ಮುಗಿಸ್ತೀವಿ ಅಂತ ಅನ್ಕೋಬೇಡಿ. ಸುಮಾರು ಲೆಂದಿ ಲೆಸನ್ ಇದೆ. ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರೆ ಒಂದು 3 or 4 ಪೀರಿಯಡ್ಸ್ ಗಳು ನನಗೆ ಬೇಕಾಗುತ್ತೆ. ಅರ್ಥ ಆಯ್ತಾ? ಓಕೆ. ಇದರಲ್ಲಿ ಚೀನಾ, ಉತ್ತರ ಮತ್ತೆ ದಕ್ಷಿಣ ಕೊರಿಯಾ, ಹಾಗೆ ಜಪಾನ್, ಹಾಂಗ್ಕಾಂಗ್, ತೈವಾನ್, ಮಂಗೋಲಿಯಾ, ಇಷ್ಟು ದೇಶಗಳು ಬರುತ್ತೆ. ನೆನ್ಪಿಟ್ಕೊಳ್ರಿ, ಕೇಳ್ತಾರೆ ಎಕ್ಸಾಮ್ ನಲ್ಲಿ. ಹೆಂಗ್ ಕೇಳ್ತಾರೆ ಅಂದ್ರೆ, ಈ ಕೆಳಕಂಡ ದೇಶಗಳು, ಈ ಕೆಳಕಂಡಂತಹ ಯಾವ ಗುಂಪಿನ ದೇಶಗಳು ಪೂರ್ವ ಏಷ್ಯಾದಲ್ಲಿ ಕಂಡುಬರುತ್ತೆ? ಏನ್ ಹೇಳಿ? ಈ ಕೆಳಕಂಡಂತಹ ದೇಶಗಳ ಗುಂಪಿನಲ್ಲಿ ಅಥವಾ ದೇಶಗಳ ಗುಂಪುಗಳಲ್ಲಿ ಯಾವ ಒಂದು ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಅಲ್ಲಿ ಪೂರ್ವ ಏಷ್ಯಾ, ಮಧ್ಯ ಏಷ್ಯಾ, ದಕ್ಷಿಣ ಏಷ್ಯಾ, ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಕೇಳ್ತಾರೆ. ಒಟ್ಟಾರೆಯಾಗಿ ನಾನು ಪೂರ್ವ ಏಷ್ಯಾದಲ್ಲಿ ಇಷ್ಟು ಮುಖ್ಯವಾಗಿರ್ತಕ್ಕಂಥ ದೇಶಗಳು ಇಷ್ಟೇ ಬರುತ್ತೆ ಅಂತಲ್ಲ, ಇಲ್ಲಿ ಇನ್ನೊಂದೆರಡು ದೇಶಗಳು ಕೂಡ ಸೇರ್ಕೊಳ್ಬಹುದು. ಮುಖ್ಯವಾದಂತ ದೇಶಗಳು ಅಂದ್ರೆ ಒಂದು ಚೀನಾ, ಉತ್ತರ ಮತ್ತೆ ದಕ್ಷಿಣ ಕೊರಿಯಾ, ಜಪಾನ್ ತುಂಬಾ ಪುಟ್ಟ ರಾಷ್ಟ್ರ ಆದ್ರೂ ಕೂಡ ಬಲಿಷ್ಠ ರಾಷ್ಟ್ರ ಅದು. ಹಾಗೆ ಹಾಂಗ್ಕಾಂಗ್ ಆಗಿರ್ಬೋದು, ತೈವಾನ್ ಮತ್ತೆ ಮಂಗೋಲಿಯಾ ದೇಶಗಳು, ಇವೆಲ್ಲವೂ ಕೂಡ ಲೊಕೇಟೆಡ್ ಆಗುವಂತದ್ದು ಪೂರ್ವ ಏಷ್ಯಾದಲ್ಲಿ. ಓಕೆ. ಉತ್ತರದಲ್ಲಿ ವಿಶಾಲವಾದಂತ ರಷ್ಯಾ ಇದೆ, ದಕ್ಷಿಣದಲ್ಲಿ ದಕ್ಷಿಣ ಏಷ್ಯಾ, ಹಾಗೆ ಆಗ್ನೇಯ ಏಷ್ಯಾಗಳ ನಡುವೆ ಕೂಡ ಇದು ವಿಸ್ತರಣೆ ಆಗಿರುವಂತದ್ದು. ಹಾಗಾದ್ರೆ ನಾವೀಗ ಪೂರ್ವ ಏಷ್ಯಾದ ಬಗ್ಗೆ ನೋಡ್ತಾ ಇದೀವಿ. ನೋಡಿ, ಇಲ್ಲಿ ಉತ್ತರಕ್ಕೆ ಬಂದ್ರೆ ರಷ್ಯಾ ಇದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಆಗ್ನೇಯಕ್ಕೆ ಬಂದ್ರೆ ಮಧ್ಯ ಏಷ್ಯಾ ಇದೆ. ಸೊ ಕೆಳಗಡೆ ಬಂದ್ವಿ ಅಂತಂದ್ರೆ ಏನಿದೆ ನೋಡಿ, ಆಗ್ನೇಯ ಏಷ್ಯಾ. ಇದು ಆಗ್ನೇಯ ಏಷ್ಯಾ ಅಂದ್ರೆ ಗಡಿ ರೇಖೆ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದು. ಮೇಲ್ಗಡೆ ರಷ್ಯಾ, ಪಕ್ಕಕ್ಕೆ ಮಧ್ಯ ಏಷ್ಯಾ, ಕೆಳಗಡೆ ಆಗ್ನೇಯ ಏಷ್ಯಾ, ಮತ್ತೆ ಸೈಡಿಗೆ ಏನಪ್ಪಾ ಅಂತಂದ್ರೆ ದಕ್ಷಿಣ ಏಷ್ಯಾ. ಇವುಗಳು ಸುತ್ತುವರೆದಿರ್ತಕ್ಕಂತೆ ಇರುವಂತದ್ದು ಪೂರ್ವ ಏಷ್ಯಾ.
ಅರ್ಥ ಆಯ್ತಾ? ಇದು ಭೌಗೋಳಿಕ ರಚನೆ. ಆಗ್ನೇಯ ಏಷ್ಯಾದ ಬಗ್ಗೆ ತಿಳಿಯೋಣ. ಈ ಆಗ್ನೇಯ ಏಷ್ಯಾ ಏನಪ್ಪಾ ಅಂತಂದ್ರೆ ಮಯನ್ಮಾರ್, ಲಾವೋಸ್, ವಿಯೆಟ್ನಾಂ, ಥೈಲ್ಯಾಂಡ್, ಕಂಬೋಡಿಯಾ, ಮಲೇಷಿಯಾ, ಇಂಡೋನೇಷಿಯಾ, ಸಿಂಗಾಪುರ್, ಬ್ರುನ್ಹೆ, ಫಿಲಿಪೈನ್ಸ್, ದ್ವೀಪ ರಾಷ್ಟ್ರಗಳು, ಬೃಹತ್ ರಾಷ್ಟ್ರಗಳು ಎಲ್ಲವನ್ನೂ ಕೂಡ ಒಳಗೊಂಡಿರುವಂತದ್ದು ಆಗ್ನೇಯ ಏಷ್ಯಾ. ಸೊ ಯಾವ್ಯಾವ ರಾಷ್ಟ್ರಗಳಿದಾವೆ ಅಂತ ನೀವು ತಲೆಯಲ್ಲಿ ಹಾಕೊಳ್ಬಹುದು, ಇಲ್ಲ ಒಂದು ಸ್ಪೈಡರ್ ನೋಟ್ಸ್ ಮಾಡ್ಕೊಳ್ರಿ. ಸ್ಪೈಡರ್ ನೋಟ್ಸ್ ಮಾಡ್ಕೊಂಡು ಈ ರೀತಿಯಾಗಿ ನೀವು ಬರ್ಕೊಂಡಾದ್ರೂ ಬರ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದೊಂದು ಪರ್ಯಾಯ ದ್ವೀಪ. ಹೆಂಗೆ ನಮ್ಮ ಭಾರತ ದೇಶವನ್ನ ಒಂದು ಪರ್ಯಾಯ ದ್ವೀಪ ಅಂತ ಕರಿತೀವೋ, ಸೊ ಇವೆಲ್ಲವೂ ಈ ಆಗ್ನೇಯ ಏಷ್ಯಾ ಏನಿದೆ ಇದು ಕೂಡ ಒಂದು ಪರ್ಯಾಯ ದ್ವೀಪ. ಯಾಕಂತಂದ್ರೆ ದ್ವೀಪ ಸಮೂಹಗಳ ಪ್ರದೇಶ ಅನೇಕ, ಇಲ್ಲಿ ಏನಾಗಿದೆ ರಾಷ್ಟ್ರಗಳೆಲ್ಲವೂ ಕೂಡ ದ್ವೀಪ ಒಂದು ರಾಷ್ಟ್ರಗಳು ಅಂತ ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ನಿಮ್ಗೆ ಈ ಫಿಲಿಪೈನ್ಸ್ ಇದು ಕೂಡ ಒಂದು ದ್ವೀಪ ರಾಷ್ಟ್ರ ಅಲ್ವಾ. ನೆಕ್ಸ್ಟ್ ಈ ವಿಯೆಟ್ನಾಂ, ಥೈಲ್ಯಾಂಡ್ ಇಲ್ಲಿ ನೀವು ಗುರುತಿಸ್ಬೋತಾಡ್ರಿ. ಒಂದ್ ನಿಮಿಷ ಆಗ್ನೇಯ ಏಷ್ಯಾವನ್ನ ತೋರಿಸ್ತೀನಿ. ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಒಂದ್ ನಿಮಿಷ. ಇದೇನಿದು ಆಗ್ನೇಯ ಏಷ್ಯಾ ಇದೆಯಲ್ಲ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಸಾಗರ ಸಮುದ್ರಗಳ ಅಂಚಿನಲ್ಲಿ ಬರುವಂತಹ ಒಂದು ಭಾಗ. ಸೊ ಇಲ್ಲಿ ಏನಂತಂದ್ರೆ ಇದಿಷ್ಟು ಇಲ್ಲಿವರೆಗೂ ಕೂಡ ವಿಸ್ತರಣೆ ಆಗಿರುವಂತದ್ದು ಆಗ್ನೇಯ ಏಷ್ಯಾ. ಸೊ ಇದು ಭೂಭಾಗ ಎಷ್ಟಿದೆನೋ ಜಲಭಾಗದಿಂದಲೂ ಕೂಡ ಅಷ್ಟೇ ಇದು ತುಂಬಿಕೊಂಡಿರುವಂತಹ ಒಂದು ಭಾಗ. ನೋಡಿ, ಇಲ್ಲಿ ಮಲೇಷಿಯಾ ಆಗಿರ್ಬೋದು, ಇಂಡೋನೇಷಿಯಾ ಆಗಿರ್ಬೋದು, ಹಾಗೇನೆ ನಾವೇನಂತ ಹೇಳಿದ್ವಿ ಈ ಫಿಲಿಪೈನ್ಸ್ ದ್ವೀಪ ಆಗಿರ್ಬೋದು, ಸಿಂಗಾಪುರ್ ಅದು ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಎಲ್ಲಿ ಬರುತ್ತೆ ಅಂತಂದ್ರೆ ಆಗ್ನೇಯ ಏಷ್ಯಾದಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸುಮಾತ್ರ ಮತ್ತು ಜಾವಾ, ಸುಲಾವೇಶ, ಹಾಗೆ ಬೋರ್ನಿಯೋ, ಪಾಪುವಾ ಇವೆಲ್ಲವೂ ಕೂಡ ಪಶ್ಚಿಮಕ್ಕೆ ಹಿಂದೂ ಮಹಾಸಾಗರ ಮತ್ತೆ ಪೂರ್ವಕ್ಕೆ ಪೆಸಿಫಿಕ್ ಸಾಗರಗಳನ್ನ ನಾವು ಕಾಣ್ಬೋದು. ಈ ಮ್ಯಾಪ್ ಅಲ್ಲಿ ನೋಡ್ರಿ, ಈ ಮ್ಯಾಪ್ ಅಲ್ಲಿ ರಾಜಕೀಯ ವ್ಯವಸ್ಥೆ ಬಗ್ಗೆ ತಿಳಿಸಿದ್ದಾರೆ. ಎಸ್, ನಿಮಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಫಿಲಿಪೈನ್ಸ್ ಇದು ಕೂಡ ಒಂದು ದ್ವೀಪ ರಾಷ್ಟ್ರ ಅಲ್ವಾ. ಸೊ ಈಗ ಇಂಡೋನೇಷ್ಯಾ ನೋಡ್ತಾ ಇದ್ದೀರಾ, ಇಂಡೋನೇಷ್ಯಾ ಆಗಿರ್ಬೋದು. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಸುಮಾತ್ರ ಮತ್ತೆ ಜಾವಾ ಇಲ್ಲೇ ಕೆಳಗಡೆ ಬರ್ತವೆ ಅವು, ಸುಮಾತ್ರ ಮತ್ತೆ ಜಾವಾ. ಇವು ಸುತ್ತಮುತ್ತ ಏನಾಗಿದೆ ಅಂದ್ರೆ ಒಂದ್ ಕಡೆ ಪೆಸಿಫಿಕ್ ಸಾಗರ, ಇಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಪೆಸಿಫಿಕ್ ಸಾಗರ ಇದೆ. ಇನ್ನೊಂದು ಕೆಳಗಡೆ ಹೋದ್ರೆ ಹಿಂದೂ ಮಹಾಸಾಗರ. ಸೊ ಕೆಳಗಡೆ ಬಂದಾಗ ಹಿಂದೂ ಮಹಾಸಾಗರ. ಹಂಗಾಗಿ ಇಲ್ಲಿ ಹೆಚ್ಚಿನದಾಗಿ ದ್ವೀಪ ಸಮೂಹಗಳನ್ನ ನಾವು ಕಾಣ್ಬೋದು. ಅರ್ಥ ಆಯ್ತಾ? ಸೊ ಇವೆಲ್ಲಿ ದ್ವೀಪ ಸಮೂಹಗಳು ಜಾಸ್ತಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಆಗ್ನೇಯ ಏಷ್ಯಾದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ನಮ್ಮ ದೇಶದ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ, ಯಾಕೆಂದ್ರೆ ನಾವೀಗ ಹೊರಟಿರೋದು ದಕ್ಷಿಣ ಏಷ್ಯಾಕ್ಕೆ. ಎಲ್ಲಿ ಹೋಗ್ತಾ ಇದೀವಿ? ದಕ್ಷಿಣ ಏಷ್ಯಾಕ್ಕೆ. ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ, ಭಾರತ, ಬಾಂಗ್ಲಾದೇಶ, ಭೂತಾನ್, ನೇಪಾಳ, ಪಾಕಿಸ್ತಾನ್, ಶ್ರೀಲಂಕಾ ಹಾಗೆ ಮಾಲ್ಡೀವ್ಸ್. ಓಕೆ, ಇಷ್ಟೇ ದೇಶಗಳನ್ನ ಒಳಗೊಂಡಿದೆ ಅಂತಲ್ಲ, ಇಷ್ಟಕ್ಕಿಂತಲೂ ಕೂಡ ಜಾಸ್ತಿ ದೇಶಗಳನ್ನ ಕೂಡ ಅದು ಒಳಗೊಂಡಿರ್ಬೋದು. ಇವುಗಳಲ್ಲಿ ಅತಿ ದೊಡ್ಡ ರಾಷ್ಟ್ರ ಅಂತಂದ್ರೆ ಅದು ನಮ್ಮ ಭಾರತ ರಾಷ್ಟ್ರ. ನೋಡಿ ಇಲ್ಲಿ ನಿಮ್ಗೇನ್ ಕಾಣಿಸ್ತಾ ಇದೆ, ಆಕ್ಚುಲಿ ದಕ್ಷಿಣ ಏಷ್ಯಾ ಪೂರ್ತಿ ನಮ್ಮ ಭಾರತದ್ದೇ ಆಗಿತ್ತು ಸ್ವತಂತ್ರ ಪೂರ್ವದಲ್ಲಿ. ನಿಮಗೆ ಅದ್ರ ಬಗ್ಗೆ ಗೊತ್ತಿರ್ಬೋದು. ಸೊ ಮೌರ್ಯನ್ ಡೈನಸ್ಟಿಯಲ್ಲಿ ಅಥವಾ ಗುಪ್ತ ಡೈನಸ್ಟಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈ ಅಫ್ಘಾನಿಸ್ತಾನ, ಕಜಕಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಈ ಕಡೆ ಬಾಂಗ್ಲಾದೇಶ, ಟಿಬೆಟ್, ನೇಪಾಳ ಎಲ್ಲವೂ ಕೂಡ ಏನಾಗಿತ್ತು ಭಾರತದ ಒಂದು ಸಂಪೂರ್ಣ ಕೈಯಲ್ಲಿ ಇತ್ತು. ಸೊ ಯಾರ ಆಳ್ವಿಕೆಯಲ್ಲಿ? ಮೌರ್ಯರ ಆಳ್ವಿಕೆಯಲ್ಲಿ. ಇತ್ತೀಚೆಗೆ ನಮ್ಗೆ ಬ್ರಿಟಿಷರು ಬರೋ ತನಕ ಡಿವೈಡ್ ಪಾರ್ಟಿಷನ್ ಆಗೋ ತನಕಲ್ಲೂ ಕೂಡ ಏನಾಯ್ತಪ್ಪ ಅಂತಂದ್ರೆ ದೇಶ ಇಬ್ಬಾಗ ಆಗಿ ಈಗ ಅವೆಲ್ಲವೂ ಕೂಡ ಬೇರೆ 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 ರಾಷ್ಟ್ರಗಳಾಗಿ ಹೊರಹೊಮ್ತಾ ಬಂತು. ಸೊ ಇಲ್ಲಿ ಏನಿದೆ ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಈ ಕಡೆ ಬರುವಂತ ಭೂತಾನು, ಮಯನ್ಮಾರು ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಕಂಡ್ಬರ್ತಕ್ಕಂತ ಪ್ರಮುಖ ರಾಷ್ಟ್ರಗಳು ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಮಲ್ಲಿ ಏನ್ ವಿಶೇಷತೆ ಇದೆ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇದೆ. ಸೊ ಏನ್ ವಿಶೇಷತೆ ಇದೆ ಹೇಳ್ರಿ? ನಮ್ಮ ಭಾರತ ದೇಶದ ಬಗ್ಗೆ ನೀವು ಆಲ್ಮೋಸ್ಟ್ ತಿಳ್ಕೊಂಡಿದ್ದೀರ ಅಲ್ವಾ? ಓಕೆ, ಹೇಗ್ ನೆನ್ಪಿಟ್ಕೊಳ್ಳೋದು ಜಯಶೀಲ ಅವ್ರೆ? ಹೆಂಗ್ ನೆನ್ಪಿಟ್ಕೊಂತೀರಾ? ಕಷ್ಟ ಅಲ್ಲ, ನನ್ಗೂ ಕಷ್ಟನೇ. ಆದ್ರೂ ಕೂಡ ನೆನ್ಪಿಟ್ಕೋಬೇಕಲ್ಲ. ಹೈಸ್ಕೂಲ್ ಟೀಚರ್ ಆಗ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಇದ್ರಲ್ಲಿ ಎಲ್ಲವನ್ನೂ ನೆನ್ಪಿಟ್ಕೊಳ್ರಿ ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕಂದ್ರೆ ಎಲ್ಲ ನೆನ್ಪಿಟ್ಕೊಳ್ಳೋಕೆ ನಮ್ದು ಕಂಪ್ಯೂಟರ್ ಮೆಮೊರಿ ಅಲ್ಲ. ಸೊ ಆದಷ್ಟು ವಿ ಆರ್ ಆಲ್ಸೋ ಪೀಪಲ್.
ದಟ್ಸ್ ವೈ ನಮಗೂ ಕೂಡ ಕಾಮನ್ ಮೈಂಡ್ ಇರ್ತದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನೀವೇನ್ ಮಾಡ್ಬೇಕು, ಒಂದ್ರ ಜೊತೆ ಒಂದನ್ನ ಸಿಂಕ್ರನೈಸಿಂಗ್ ಮಾಡ್ಕೊಂಡು ಸಿಮಿಲಾರಿಟಿ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ನೆನ್ಪಿಟ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಜೊತೆಗೆ ನೋಟ್ಸ್ ಮೇಕಿಂಗ್ ಅನ್ನ ಪ್ರತಿಯೊಬ್ರು ಮಾಡ್ತಾ ಹೋಗ್ಬೇಕು. ಕೆಲವೊಬ್ರು ಹೇಳ್ತಾರೆ, ನನಗೆ ಕಾಲ್ ಮಾಡ್ತಾರೆ, ಮೇಡಮ್ ನಂಗೆ ಟೈಮೇ ಸಿಗ್ತಾ ಇಲ್ಲ ಮೇಡಮ್, ನೋಟ್ಸ್ ಮಾಡೋದು ಹೆಂಗೆ ಹೇಳ್ರಿ ಮೇಡಮ್ ಅಂತ ಹೇಳ್ತೀರಾ. ಇದು ತಪ್ಪಲ್ವಾ? ನಿಮಗೆ ಓದ್ಕೊಳ್ಬೇಕು ಅಂತಲೇ ಕ್ಲಾಸ್ ತಗೊಂಡಿರ್ತೀರ. ಓದ್ಕೊಳ್ಬೇಕು ಅಂತಲೇ ಕ್ಲಾಸ್ ತಗೊಂಡಾಗ ಮ್ಯಾಕ್ಸಿಮಮ್ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮ್ ನಲ್ಲಿ ನೀವೇನ್ ಮಾಡ್ಬೇಕು, ನೋಟ್ಸ್ ಅನ್ನ ಮಾಡ್ಕೊಳ್ಳೇಬೇಕು ಅಟ್ ಎನಿ ಕಾಸ್ಟ್. ನೋಟ್ಸ್ ಮಾಡಿಲ್ಲ, ಮತ್ತೊಂದ್ಸಲ ಓದಿಲ್ಲ ಅಂತಂದ್ರೆ ವ್ಯರ್ಥ ಆಗುತ್ತೆ. ನಾನ್ ಮಾಡೋದೇ ಫೈನಲ್ ಆಗಿರ್ಬಾರ್ದು, ಅರ್ಥ ಮಾಡ್ಕೊಳ್ರಿ. ಜೊತೆಗೆ ನೀವು 1 or 2 ಟೈಮ್ಸ್ ಇದನ್ನ ರಿಪೀಟ್ ಮಾಡ್ಲೇಬೇಕು. ನೀವು ಮಾಡಿದ್ರೆ ಮಾತ್ರ ನೀವು ರಿಕಾಲಿಂಗ್ ಆಗ್ತದೆ, ಓದ್ಕೊಳ್ಳಿಕ್ ಅನುಕೂಲ ಆಗ್ತದೆ, ನೆನ್ಪಿಟ್ಕೊಳ್ಳಿಕ್ ಅನುಕೂಲ ಆಗುತ್ತೆ. ಅರ್ಥ ಆಯ್ತೇನ್ರಿ? ನೆನ್ಪಿಟ್ಕೊಳ್ಳೋದ್ ಕಷ್ಟನೇ. ನಾನು ಅದನ್ನ ಎಲ್ಲವನ್ನೂ ನೆನ್ಪಿಟ್ಕೊಳ್ರಿ ಅಂತ ಹೇಳ್ತಾ ಇಲ್ಲ. ಓದ್ಕೊಳ್ರಿ. ಓದಿದ್ರೆ ತನ್ನಿಂತಾನೆ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಅವ್ ನೆನ್ಪಿಗೆ ಬಂದೇ ಬರ್ತಾವ. ಓದಿದ್ದೆಲ್ಲೂ ವೇಸ್ಟ್ ಆಗಲ್ಲ. ಓಕೆನಾ? ಗೊತ್ತಾಯ್ತಾ? ಹಾಗಾದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ. ಎಸ್, ಇಲ್ಲೇ ಇದೆ ನೋಡ್ರಿ. ಇಲ್ಲಿ ದಕ್ಷಿಣದಲ್ಲಿ ಏನಿದೆ, ಹಿಂದೂ ಮಹಾಸಾಗರ ಇದೆ. ಹಾಗೇನೆ ಅದರ ಉಪಭಾಗಗಳಾದಂತ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿ, ಈ ಕಡೆ ಅರಬ್ಬಿ ಸಮುದ್ರಗಳು ಕೂಡ ಇರೋದನ್ನ ಕಾಣ್ತಾ ಇದೀವಿ. ಸೊ 3 ಕಡೆನೂ ಕೂಡ ಸಮುದ್ರ ಇದೆ, ಒಂದು ಕಡೆ ಭೂಮಿ ಇದೆ. ಇದನ್ನ ಪರ್ಯಾಯ ದ್ವೀಪ ಅಂತಲೂ ಕೂಡ ಹೇಳ್ಬೋದು ಅಲ್ವಾ? ನೆಕ್ಸ್ಟ್ ನೋಡಿ, ಸುತ್ತಲೂ ಸಮುದ್ರ ಇದ್ದು ಸುತ್ತಲೂ ನೀರಿದ್ದು ಒಂದು ಕಡೆ ಭೂಪ್ರದೇಶ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ದ್ವೀಪ ಅಂತ ಕರಿತೀವಿ. 3 ಕಡೆ ನೀರಿದ್ದು ಇನ್ನುಳಿದ ಕಡೆ ಭೂಮಿ ಇತ್ತು ಅಂದ್ರೆ ಅದನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಇವೆರಡರ ಕನ್ಫ್ಯೂಷನ್ ಅವಾಗ ಆಗ್ತಾ ಇರುತ್ತೆ. ಸೊ ಈ ಸಮುದ್ರಗಳು ಸುತ್ತುವರೆದಿರೋದನ್ನ ನಾವು ಕಾಣ್ತಾ ಇದೀವಲ್ವಾ? ಸೊ ಉತ್ತರದಲ್ಲಿ ಏನಪ್ಪಾ ಅಂದ್ರೆ ಬೃಹತ್ ಹಿಮಾಲಯ ಸರಣಿಗಳನ್ನ ಕಾಣ್ತಾ ಇದೀವಿ. ನಮ್ಮ ಒಂದು ವೈಶಿಷ್ಟ್ಯ ಅಪಾರವಾದದ್ದು. ಯಾಕಂದ್ರೆ ಬೃಹತ್ ಪರ್ವತ ಶ್ರೇಣಿಗಳು, ಕಾಲುವೆಗಳು, ಆಮೇಲೆ ಬೃಹತ್ ಒಂದು ಸಸ್ಯ ಸಂಪತ್ತನ್ನ ಹೊಂದಿರುವಂತದ್ದು. ಹಿಮಾಲಯ ಪರ್ವತ ಸರಣಿಗಳಿದೆ, ಪೂರ್ವಕ್ಕೆ ಮಯನ್ಮಾರ್ ಇದೆ, ಪಶ್ಚಿಮಕ್ಕೆ ಅಫ್ಘಾನಿಸ್ತಾನಗಳನ್ನ ನಾವಲ್ಲಿ ಕಾಣ್ಬೋದು. ಅರ್ಥ ಆಯ್ತಾ? ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಈ ದಕ್ಷಿಣ ಏಷ್ಯಾಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮುಖ ಅಂಶ. ಇನ್ನು ನೈಋತ್ಯ ಏಷ್ಯಾಕ್ಕೆ ಹೋಗೋಣ. ಆಕ್ಚುಲಿ ಇವತ್ತು ಈ 5 ಪಾಯಿಂಟ್ಸ್ ಗಳನ್ನ ಹೇಳಿ ಕೈ ಬಿಡ್ತೀನಿ. ಬಿಕಾಸ್ ನೆಕ್ಸ್ಟ್ ಕ್ಲಾಸ್ ನಿಮಗೆ ಮತ್ತೆ ನಾನು ಬೇರೆ ಕ್ಲಾಸ್ ಹೇಳ್ಬೇಕು, ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ. ಆ ಕ್ಲಾಸ್ನ ಕವರ್ ಮಾಡ್ತೀನಿ. ಯಾವಾಗ ಅಂತಂದ್ರೆ ಇದು 7 ಗಂಟೆ 5 ನಿಮಿಷಕ್ಕೆ ಮುಗಿತಪ್ಪ ಅಂದ್ರೆ ದೆನ್ ನಾನು ನಿಮ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ಕೂಡ ನೆಕ್ಸ್ಟ್ ಕ್ಲಾಸ್ನ ಎಂಗೇಜ್ ಮಾಡ್ತೀನಿ. ನೆನ್ಪಿಟ್ಕೊಳ್ರಿ. ಕೊನೆಗೆ ಹೇಳ್ಬೇಕು ಅಂದ್ರೆ ಅಲ್ಲೇ ಆಲ್ರೆಡಿ ಅರ್ಧ ಜನ ಹೋಗಿರ್ತೀರ, ಟೈಮ್ ನೆನ್ಪಿರಲ್ಲ, ಅದಕ್ಕೋಸ್ಕರ. ಅಫ್ಘಾನಿಸ್ತಾನ್, ನೈಋತ್ಯ ಏಷ್ಯಾದಲ್ಲಿ ಅಫ್ಘಾನಿಸ್ತಾನ್, ಬಹರೇನ್, ಸೈಪ್ರಸ್, ಇರಾನ್, ಇರಾಕ್, ಇಸ್ರೇಲ್, ಜೋರ್ಡಾನ್, ಕುವೈತ್, ಲೆಬನಾನ್, ಒಮನ್, ಕಟಾರ್, ಸಿರಿಯಾ, ಫಿಲಿಪೈನ್ಸ್ ಹೆಂಗ್ ಬೇಕಾದ್ರೆ ಕರಿಬಹುದು, ಸೌದಿ ಅರೇಬಿಯಾ, ಅರಬ್ ಎಮಿರೇಟ್ಸ್, ಯಮನ್ ಮತ್ತು ಟರ್ಕಿ. ಇವೆಲ್ಲ ದೇಶಗಳನ್ನ ಕೇಳಿದಾಗ ನಮಗೊಂದು ನೆನ್ಪಿಗೆ ಬರುತ್ತೆ. ಏನ್ ನೆನ್ಪಿಗೆ ಬರ್ಬೋದು? ಯಾರಾದ್ರೂ ಹೇಳ್ರಿ, ಬೇಗ ಹೇಳ್ಬೇಕು. ಏನ್ ಬರ್ಬೋದು ನಮಗೆ? ಸೌದಿ ಅರೇಬಿಯಾ ಅಂದ ತಕ್ಷಣ ಒಂದು ನೆನಪಿಗೆ ಬಂದ್ಬಿಡುತ್ತೆ. ಈ ಸೌದಿ ಅರೇಬಿಯಾದ ಜೊತೆಗೆ ಸೇರ್ಕೊಂಡಿರುವಂತ ಎಲ್ಲಾ ರಾಷ್ಟ್ರಗಳು ಕೂಡ ಬಹಳ ವೈಶಿಷ್ಟ್ಯತೆನೆ. ಯಾಕೆ ವೈಶಿಷ್ಟ್ಯತೆ ಅಂತಂದ್ರೆ ಮಳೆ ತುಂಬಾ ಕಡಿಮೆ, ತೈಲೋತ್ಪನ್ನಗಳು, ಪೆಟ್ರೋಲಿಯಂ ಉತ್ಪನ್ನಗಳನ್ನ ಅಲ್ಲಿಂದ ನಾವು ಏನ್ ಮಾಡ್ತಾ ಇದೀವಿ, ತರಿಸ್ಕೊಳ್ತಾ ಇದೀವಿ, ಆಮದು ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಒಂದು ಬೃಹತ್ ಶೇಖರಣೆಯನ್ನ ಹೊಂದಿರುವಂತದ್ದು ಅಲ್ವಾ? ತೈಲೋತ್ಪನ್ನಗಳ ಶೇಖರಣೆಯನ್ನ ಹೊಂದಿರುವಂತ ರಾಷ್ಟ್ರಗಳೆಲ್ಲವೂ ಕೂಡ ಎಲ್ಲಿ ಕಂಡು ಬರುತ್ತೆ? ನೈಋತ್ಯ ಏಷ್ಯಾದಲ್ಲಿ ಕಂಡು ಬರುತ್ತೆ. ಎಸ್, ವೆರಿ ಗುಡ್. ಆಲ್ ಕಂಟ್ರೀಸ್ ಮೇಡಮ್ ಅಂತ ಹೇಳ್ತಾ ಇದೀರಾ. ಅರಬ್ ಕಂಟ್ರಿ ಎಲ್ಲ ಆಯಿಲ್ ಕಂಟ್ರೀಸ್. ವೆರಿ ಗುಡ್. ಇವೆಲ್ಲವೂ ಕೂಡ ಆಯಿಲ್ ಕಂಟ್ರೀಸ್ ಅಥವಾ ತೈಲೋತ್ಪನ್ನ ರಾಷ್ಟ್ರಗಳು ಅಂತ ನಾವು ಇವುಗಳನ್ನ ಕರಿತೀವಿ. ನೆನ್ಪಿಟ್ಕೋಬೇಕು. ಈ ದೇಶಗಳೇನಪ್ಪಾ ಅಂದ್ರೆ ಎಲ್ಲಾ ವಿಭಾಗದಲ್ಲಿ ಸೇರುವಂತದ್ದು. ಕಪ್ಪು ಸಮುದ್ರದ ದಕ್ಷಿಣ ಭಾಗದಲ್ಲಿದೆ, ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ ಇದೆ, ಪೂರ್ವಕ್ಕೆ ಭಾರತ ಇದೆ. ಸೊ ನೋಡಿ, ಇಲ್ಲಿ ನೋಡ್ಬೋದು ನೀವು. 1 ನಿಮಿಷ ಇಲ್ಲೇ ತೋರಿಸ್ಬಿಡ್ತೇನೆ. ಇಲ್ಲೇನ್ ನಿಮಗೆ ಕಾಣಿಸ್ತಾ ಇದೆ? ಇಲ್ಲಿದೆ ನೋಡ್ರಿ. ಇದನ್ನ ನೋಡ್ಕೊಳ್ರಿ. ಸ್ವಲ್ಪ ಇಲ್ಲಿ ಕಂಟ್ರೀಸ್ ಎಲ್ಲ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಏನಪ್ಪ, ನೈಋತ್ಯ ಏಷ್ಯಾ ಇದು ಪ್ರಾಕೃತಿಕ, ಇದು ರಾಜಕೀಯ. ಓಕೆ,
ಸೊ ಇಲ್ಲಿ ನೈಋತ್ಯ ಏಷ್ಯಾ ಇದೆ, ಇಲ್ಲಿಂದ ಹಿಡ್ಕೊಂಡು ಭಾರತವು ಕೂಡ ಗಡಿಯನ್ನ ಹಂಚ್ಕೊಂಡಿದೆ. ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಬರುವಂತ ಭಾರತ ಈ ನೈಋತ್ಯ ಏಷ್ಯಾದ ಜೊತೆಗೆ ಗಡಿಯನ್ನ ಹಂಚ್ಕೊಂಡಿದೆ. ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಇದು ಮೆಡಿಟರೇನಿಯನ್ ಸಮುದ್ರ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮೆಡಿಟರೇನಿಯನ್, ಇಲ್ಲಿ ನೋಡ್ಕೊಳ್ಳಿ, ಇದು ಮೆಡಿಟರೇನಿಯನ್ ಸಮುದ್ರ, ಮತ್ತೆ ಇಲ್ಲಿ ಕಪ್ಪು ಸಮುದ್ರ, ಇಲ್ಲಿ ಭಾರತ, ಎಲ್ಲಿ ಭಾರತ, ಇಲ್ಲಿ ಭಾರತ. ಸೊ ಇದು ಅಫ್ಘಾನಿಸ್ತಾನ್, ಇರಾನ್, ಇರಾಕ್, ಸೌದಿ ಅರೇಬಿಯಾ, ಯಮನ್, ಒಮನ್, ಮತ್ತೆ ಸಿರಿಯಾ, ಜೋರ್ಡಾನ್, ಇಲ್ಲೇ ಕಪ್ಪು ಸಮುದ್ರ ಕಂಡ್ಬರೋ, ಇದು ಸಾರಿ ಮೃತ ಸಮುದ್ರ ಅಂತ ಏನ್ ಹೇಳ್ತೀವಲ್ಲ ಆ ಜೋರ್ಡಾನ್ ಬಲ್ಲೇ ಕಂಡ್ಬರೋದು. ದೆನ್ ಏನಪ್ಪಾ ಅಂದ್ರೆ ಈ ಕ್ಯಾಸ್ಪಿಯನ್ ಸಮುದ್ರ ಇಲ್ಲಿ ಬರತ್ ಬಿಡಿ, ಇದು ಬಿಟ್ಬಿಡಿ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಇವುಗಳನ್ನ ಅರಬ್ ಕಂಟ್ರೀಸ್ ಅಂತ ಕರಿತೀವಿ, ತೈಲೋತ್ಪನ್ನ ರಾಷ್ಟ್ರಗಳು ಅಂತಲೂ ಕೂಡ ಕರಿತಾ ಇದೀವಿ. ಸೊ ಮ್ಯಾಪ್ ನಲ್ಲಿ ನೋಡಿದ್ದು ಒಂಚೂರು ನೆನಪಲ್ಲಿ ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಪದೇ ಪದೇ ಮ್ಯಾಪ್ ಅನ್ನ ತೋರಿಸಿ ಹೇಳುವಂತದ್ದು. ಇದೇನಿದೆ ಇದು ನೈಋತ್ಯ ಏಷ್ಯಾ, ನೈಋತ್ಯ ಏಷ್ಯಾದಲ್ಲಿ ಬರುವಂತ ಇಷ್ಟು ಕಂಟ್ರೀಸ್ಗಳು. ಅರ್ಥ ಆಯ್ತಾ? ಇಲ್ಲೇನಿದೆ ಮೆಡಿಟರೇನಿಯನ್ ಸಮುದ್ರ, ಇಲ್ಲಿ ಕಪ್ಪು ಸಮುದ್ರ ಇದೆ, ಇಲ್ಲಿ ಭಾರತ ಗಡಿಯನ್ನ ಹಂಚ್ಕೊಂಡಿದೆ. ಇಷ್ಟು ನೆನ್ಪಿಟ್ಕೊಳ್ಳಿ. ದೆನ್ ಹೋಗೋಣ ಮುಂದಿನ ಅಂಶಕ್ಕೆ. ಬಹಳ ಮರುಭೂಮಿ, ಆಲ್ಮೋಸ್ಟ್ ಮಳೆ ಇಲ್ಲ ಅಂತಂದ್ರೆ ಜಾಸ್ತಿ ಮರುಭೂಮಿ ಪ್ರದೇಶಗಳು ಮತ್ತೆ ಅರೆ ಮರುಭೂಮಿಗಳು, ಅರ್ಧಂಬರ್ಧ ಮರುಭೂಮಿ. ಈಗ ಫಾರ್ ಎಕ್ಸಾಂಪಲ್ ನಮ್ ರಾಜಸ್ಥಾನ್ ಇದೆ ಅಲ್ಲ, ಅರ್ಧ ಮರುಭೂಮಿ ಕಂಡು ಬರುತ್ತೆ, ಇನ್ನರ್ಧ ಮಳೆ ಪ್ರದೇಶ ಕಂಡು ಬರುತ್ತೆ. ಸೊ ಅರೆ ಮರುಭೂಮಿಗಳು ಕೂಡ ಇಲ್ಲಿ ಆವರಿಸಿದೆ. ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು, ನೈಸರ್ಗಿಕ ಅನಿಲಗಳು ಕೂಡ ಯಥೇಚ್ಛವಾಗಿ ಸಮೃದ್ಧವಾಗಿ ನಾವಿಲ್ಲಿ ಕಾಣ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಮಧ್ಯ ಏಷ್ಯಾ, ತುಂಬಾ ಇಂಪಾರ್ಟೆಂಟು. ಇಲ್ಲೇನಿದು ಪಿಂಕ್ ಕಲರ್ ಅಲ್ಲಿ ನಾನು ಗುರ್ತಿಸಿದೀನಿ, ಇದು ಮಧ್ಯ ಏಷ್ಯಾ, ಇದು ಮಧ್ಯ ಏಷ್ಯಾ. ಇಲ್ಲಿ ನೈಋತ್ಯ ಏಷ್ಯಾ ಇದೆ, ಇಲ್ಲಿ ದಕ್ಷಿಣ ಏಷ್ಯಾ ಇದೆ, ಇಲ್ಲಿ ಯುರೋಪ್ ಖಂಡ ಬರುತ್ತೆ. ಸೊ ಹಾಗಾದ್ರೆ ನೋಡೋಣ ಬನ್ನಿ. ಇದು ಪಶ್ಚಿಮ ಕ್ಯಾಸ್ಪಿಯನ್ ಸಮುದ್ರದಿಂದ ಪೂರ್ವದಲ್ಲಿ ಪೂರ್ವದಲ್ಲಿ ಚೀನಾದವರೆಗೂ ಕೂಡ, ಹಾಗೆ ಉತ್ತರದಲ್ಲಿ ಕಜಕಿಸ್ತಾನದಿಂದ ದಕ್ಷಿಣದಲ್ಲಿ ಇರಾನ್, ಅಫ್ಘಾನಿಸ್ತಾನ್ಗಳವರೆಗೂ ಕೂಡ ವಿಸ್ತಾರ ಆಗಿರುವಂತದ್ದು. ಓಕೆ, ಇಲ್ಲೇನಿದೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲ, ಈ ಮಧ್ಯ ಏಷ್ಯಾ, ಈ ಮಧ್ಯ ಏಷ್ಯಾ ಇಲ್ಲಿ ಕಪ್ಪು ಸಮುದ್ರ ಕಂಡು ಬರುತ್ತೆ, ಇಲ್ಲ ಸಾರಿ ಕ್ಯಾಸ್ಪಿಯನ್ ಸಮುದ್ರ. ಈ ಕ್ಯಾಸ್ಪಿಯನ್ ಸಮುದ್ರ ಏನಿದೆ, ಈ ಕ್ಯಾಸ್ಪಿಯನ್ ಸಮುದ್ರನು ಕೂಡ ಇದರ ಒಂದು ಗಡಿ ಭಾಗ. ಇಲ್ಲೇನ್ ಕಜಕಿಸ್ತಾನ್ ಆಗಿರ್ಬೋದು ಅಥವಾ ಇಲ್ಲೇನು ರಾಷ್ಟ್ರಗಳಿದಾವೆ, ಇಷ್ಟು ಗ್ರೀನ್ ಕಲರ್ ಅಲ್ಲಿ ತೋರಿಸಿರುವಂತದ್ದೇ ಇದನ್ನ ಮಧ್ಯ ಏಷ್ಯಾ ಅಂತೇಳಿ ಗುರುತಿಸ್ತಾ ಇದೆ. ಓಕೆ ನೋಡಿ, ಏನಪ್ಪಾ ಅಂತಂದ್ರೆ ಇಲ್ಲಿ ಪೂರ್ವಕ್ಕೆ ಚೀನಾ ಇದೆ, ಪೂರ್ವಕ್ಕೆ ಏನಿದೆ ಚೀನಾದವರೆಗೂ ಕೂಡ ವಿಸ್ತರಣೆ ಆಗಿದೆ, ಉತ್ತರಕ್ಕೆ ಕಜಕಿಸ್ತಾನ್ ಇದೆ, ಹಾಗೆ ಇರಾನ್ ಮತ್ತೆ ಅಫ್ಘಾನಿಸ್ತಾನ್ ವರೆಗೂ ಕೂಡ ದಕ್ಷಿಣಕ್ಕೆ ಆವರಿಸಿರುವಂತದ್ದು. ಈ ದಕ್ಷಿಣ ಅಂತಂದ್ರೆ ಕೆಳಗಡೆ ಬಂದಾಗ ಇಲ್ಲಿ ಅಫ್ಘಾನಿಸ್ತಾನ್ ಕಾಣಿಸ್ತದೆ ನೋಡಿ, ಸಣ್ಣದಾಗಿ ಕಾಣಿಸುತ್ತೆ, ಇಲ್ಲಿ ಅಫ್ಘಾನಿಸ್ತಾನ್ ಇದೆ, ಮತ್ತೆ ಇಲ್ಲಿ ಈ ಕಡೆ ಇರಾನ್ ಇದೆ, ಏನ್ ಈ ಯೆಲ್ಲೋ ಕಲರ್ ಅಲ್ಲಿ ಗುರ್ತಿಸಿದ್ರಲ್ಲ ಇದು ಇರಾನ್. ಇರಾನ್ ಮತ್ತೆ ಅಫ್ಘಾನಿಸ್ತಾನ್ ಇವೆರಡರ ಒಂದು ಗಡಿ ಪ್ರದೇಶವನ್ನ ದಕ್ಷಿಣಕ್ಕೆ ಇದು ಹೊಂದಿರುವಂತದ್ದು. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಓಕೆನಾ? ಈ ಭಾಗದ ಪ್ರಮುಖ ದೇಶಗಳು ಅಂದ್ರೆ ಕಜಕಿಸ್ತಾನ್ ಇದೆ, ಕಿರ್ಗಿಸ್ತಾನ್ ಇದೆ, ಟರ್ಕಿಮಿನಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆ, ಸೈಬೀರಿಯಾ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ದೇಶಗಳು ಅಂತ ನಾವು ಗುರುತಿಸಬಹುದು. ಹಾಗಾದ್ರೆ ನೆಕ್ಸ್ಟ್ ಇನ್ನು ಪ್ರಾಕೃತಿಕ ಲಕ್ಷಣಗಳಿದೆ, ಬಹಳಷ್ಟಿದಾವೆ, ಇನ್ನು ವಾಯುವ್ಯ ತಗ್ಗು ಮೈದಾನಗಳು, ಇವೆಲ್ಲವೂ ಕೂಡ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ನಾನೇನ್ ಮಾಡ್ತೀನಿ ಬರೋ ಅಂತ ತರಗತಿಯಲ್ಲಿ, ಮುಂದಿನ ತರಗತಿಯಲ್ಲಿ ತಿಳಿಸುವಂತವನ್ನ ಪ್ರಯತ್ನವನ್ನ ಮಾಡ್ತೀನಿ. ಸುಮಾರು ಇದೆ ಇದು ದಿ ಎಂಡ್ ಅನ್ನಂಗೆ ಇಲ್ಲ ಇದು ಕ್ಲಾಸ್. ಸೊ ಹಂಗಿದೆ, ಬಟ್ ನೆಕ್ಸ್ಟ್ ಕ್ಲಾಸಿಗೆ ನೀವು ಕೂಡ ಪ್ರಿಪೇರ್ ಆಗ್ಬೇಕು. ಹಂಗಾಗಿ ನಾನು ನಿಮಗೆ ಹೇಳಿದೀನಿ 7 ಗಂಟೆಯಿಂದ 8 ಗಂಟೆಗೆ ಹೇಳಿದೀನ ಅಥವಾ 8 ಗಂಟೆಯಿಂದ 9 ಗಂಟೆಗೆ ಹೇಳಿದೀನ? ಟೈಮ್ ನೆನ್ಪಿಟ್ಟಿದ್ದೀರ ಎಲ್ಲರೂ? ಓಕೆ, 8 ಗಂಟೆಯಿಂದ 9 ಗಂಟೆವರೆಗೂ ಹೇಳಿದೀನಿ ಟೈಮ್ನ ಅಲ್ವಾ? ನೋ ಕಮೆಂಟ್ಸ್ ಪಾಪ. ಏನ್ ಮಾಡ್ತಿದ್ದೀರಮ್ಮ, ಎಚ್ಚರ ಇದಿರಲ್ಲ ಎಲ್ಲಾನು? ಎಸ್, ಶೈಲಾ ಅವರೊಬ್ರು ಮಾತ್ರ ಪೆಟ್ರೋಲಿಯಂ ಅಂತ ಹೇಳ್ತಾರೆ. ಸೊ 8 ಗಂಟೆಯಿಂದ 9 ಗಂಟೆ ಅಂತ ಹೇಳಿದೀರಾ. ವಚನ್ ಕುಮಾರ್ ಅವರು ನೋಡಿ 7 ಗಂಟೆಯಿಂದ 8 ಗಂಟೆ ಅಂತ ಹೇಳಿದೀನಿ ಅಂತ ಹೇಳ್ತಾರೆ. ಇಲ್ಲ, ಆಕ್ಚುಲಿ ನಾನು ನಿಮ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ಟೈಮ್ ಕೊಟ್ಟಿದ್ದೀನಿ, ಬಿಕಾಸ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು. ನೆಕ್ಸ್ಟ್ ಕ್ಲಾಸ್ ನಂದು ಬೇರೆ ಇದೆ 7ರಿಂದ 8 ಗಂಟೆಗೆ. ಸೊ ಹಂಗಾಗಿ 8 ಗಂಟೆಯಿಂದ 9 ಗಂಟೆವರೆಗೂ ನೆಕ್ಸ್ಟ್ ಕ್ಲಾಸ್ ಇರುತ್ತೆ, ಅದು ಬಿಸ್ನೆಸ್ ಸ್ಟಡೀಸ್ ಸಂಬಂಧಪಟ್ಟಂಗೆ ಇರುತ್ತೆ. ಓಕೆನಾ? ಸೊ ಮೊನ್ನೆ ಕ್ಲಾಸ್ ಏನ್ ಹೇಳಿದ್ದೆ ಅದರ ಕಂಟಿನ್ಯೂಷನ್ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಹೋಪ್ ಸೊ. ಏನಾರ ಡೌಟ್ಸ್ ಇದ್ರೆ ಒಂದು 5 ಮಿನಿಟ್ಸ್ ಅಲ್ಲಿ ಕೇಳ್ರಿ, ಬೇಗ ಫಾಸ್ಟ್ ಕ್ವಿಕ್ ಆಗಿ ಕೇಳಿ. ನೋ ಡೌಟ್ಸಾ? ಅರ್ಥ ಆಯ್ತಾ ಲೆಸನ್?
ಓಕೆ ಎಸ್ ಮ್ಯಾಮ್ 8 to 9 o'clock. ಓಕೆ ಅರ್ಥ ಆಗ್ಲಿಲ್ಲ, ಅರ್ಥ ಆಗ್ಲಿಲ್ಲ ಸೊಲ್ಲಾಪುರಿ ಅವರು, ಅರ್ಥ ಆಗ್ಲಿಲ್ಲ ಮೇಡಮ್. ನಾನು ಮೆಸೇಜ್ ಮಾಡ್ತೀನಿ ನೀವು ನೋಡ್ಲೇ ಇಲ್ಲ ಅಂತ ಹೇಳಿದ್ರೆ. ಸ್ವಾತಿ ಅವರೇ ಏನ್ ಮೆಸೇಜ್ ಮಾಡಿದ್ರಮ್ಮ? ಅರ್ಥ ಆಗ್ಲಿಲ್ಲ ನನಗೆ, ಮಾಡಿ ಬೇಗ ನೋಡೋಣ. ಸರಿ, ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಹಿಸ್ಟ್ರಿ ಕ್ವಶನ್ಸ್ ಕೇಳಿ ಮೇಡಮ್. ಸದ್ಯಕ್ಕೆ ಈಗ ಹಿಸ್ಟ್ರಿ ಕ್ಲಾಸ್ ಮಾಡ್ತಿಲ್ಲಮ್ಮ, ನಾನು ಜಿಯೋಗ್ರಫಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಹಿಸ್ಟ್ರಿ ಕ್ಲಾಸ್ ಇದ್ದಾಗ ಹಿಸ್ಟ್ರಿ ಕ್ಲಾಸ್ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ತೀನಿ, ಓಕೆನಾ? ಸರಿ ಸರಿ ಆಯ್ತು ವೀರೇಶ್ ಪಾಟೀಲ್ ಸರ್, ನೀವು ಹೇಳಿದಿರಲ್ಲ, ನೆಕ್ಸ್ಟ್ ನಾನು ಏಷ್ಯಾ ಖಂಡವನ್ನ ಮ್ಯಾಪ್ ನಲ್ಲಿ ಹಾಕಿ ಡಿಗ್ರಿ ತಿಳಿಸ್ಕೊಡ್ತೀನಿ, ಆಯ್ತಾ? ಓಕೆ ಓಕೆ ಓಕೆ, ನೋ ಡೌಟ್ಸ್ ಅಂತ ವಿನಯ್ ಸಿಂಗ್ ಹೇಳ್ತಾರೆ. ನೆಕ್ಸ್ಟ್ ಇನ್ನು ಸಮಸ್ಯೆಗಳು ಹೇಳ್ತೀರಾ, ಪರವಾಗಿಲ್ಲ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಕ್ಲಾಸ್ ನ ನಿಮಗೆ ಬೇಗ ಅರ್ಥ ಆಗ್ಬೇಕು ಅಂದ್ರೆ ಇನ್ನೊಂದು ಸಲ, ಮಗದೊಂದು ಸಲ ನೀವು ಕುತ್ಕೊಂಡಿದ್ದು ಸ್ಟಡೀಸ್ ಮಾಡ್ರಿ. ನೋಟ್ಸ್ ಕೊಟ್ಟಿರ್ತೀನಿ ಇವತ್ತು, ಕಂಪ್ಲೀಟ್ ನೋಟ್ಸ್ ಹಾಕ್ತೀನಿ ಇವತ್ತು. ಅರ್ಥ ಆಯ್ತಾ? ಆಕ್ಚುಲಿ ಇದನ್ನ 3-4 ಕ್ಲಾಸ್ಗಳನ್ನ ನಾನು ಮಾಡ್ಬೇಕು. ಇವತ್ತು ನೋಟ್ಸ್ ಅನ್ನ ಕಂಪ್ಲೀಟ್ ಆಗ್ತೀನಿ, ಕುತ್ಕೊಂಡಿದ್ದು ಸ್ಟಡೀಸ್ ಮಾಡ್ರಿ, ಅರ್ಥ ಆಗುತ್ತೆ ನಿಮ್ಗೆ. ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ನಾನು ಕವರ್ ಮಾಡ್ಕೊಡ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಮತ್ತೆ ಭೇಟಿ ಆಗೋಣ 8 ಗಂಟೆಗೆ. ಬಾಯ್ ಬಾಯ್.